ನಮಸ್ಕಾರ. ಜಿ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಕುರಿತಂತೆ ಮುಕ್ತವಾಗಿ ಮಾತನಾಡಬೇಕಿದ್ದಂತಹ ಪ್ರತಿಪಕ್ಷ ಬಿಜೆಪಿ ಆಂತರಿಕ ಸಮಸ್ಯೆಯಿಂದ ನಲುಗಿ ಹೋಗ್ತಾ ಇದೆ. ಹಾಗಾಗಿ ರಾಜ್ಯ ಬಿಜೆಪಿಯ ಪ್ರಸ್ತುತ ಬೆಳವಣಿಗೆಗಳ ಕುರಿತಂತೆ ಮಾತಾಡಲಿಕ್ಕೆ ಮಾಜಿ ಸಚಿವರು ಹಾಗೆಯೇ ಬಿಜೆಪಿ ನಾಯಕರಾಗಿರುವಂತಹ ಕುಮಾರ್ ಬಂಗಾರಪ್ಪನವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ ಸರ್? ವೆರಿ ವೆಲ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಓಕೆ, ವೆರಿ ಗುಡ್. ಸರ್, ರಾಜ್ಯ ಬಿಜೆಪಿಯಲ್ಲಿ ಏನಾಗ್ತಾ ಇದೆ? ಒಂದು ರಾಜಕೀಯ ಪಕ್ಷ ಅಂದ ತಕ್ಷಣವೇ ನಮಗೆ ಮನಸ್ಸಿಗೆ ಬರ್ತಕ್ಕಂಥದ್ದು ಮೊದಲನೇದಾಗಿ ಬೆಳವಣಿಗೆಗಳು. ಪಕ್ಷ ಹೇಗೆ ಬೆಳೆದಿದೆ, ಯಾವ ಮಟ್ಟದಲ್ಲಿ ಇದೆ ಅಂತೇಳಿ. ಅದರಲ್ಲಿ ಬೆಳವಣಿಗೆಯಲ್ಲಿ ಭಾಳ ಸಂತೋಷ ಪಡ್ತಕ್ಕಂಥದ್ದು ಅಂದರೆ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭ. ಪಕ್ಷ ಅಧಿಕಾರ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಭಾಳಷ್ಟು ಸಂದರ್ಭದಲ್ಲಿ ನಾವು ಸಂಘಟನೆಗೆ ಮತ್ತು ಸಂಘಟನಾತ್ಮಕ ವಿಚಾರಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಾಗ ಘರ್ಷಣೆಗಳು ತನ್ನಷ್ಟೇ ತಾನೇ ಶುರುವಾಗುತ್ತೆ. ಯಾಕಂದರೆ ಸೋಲು ಮತ್ತು ಗೆಲುವಿನ ವಿಶ್ಲೇಷಣೆಗಳನ್ನ ಮಾಡಿದಾಗ ಈ ವಾದಗಳು ಬೇರೆ ರೀತಿಯಲ್ಲಿ ಆಗುತ್ತೆ. ಆವಾಗ ಅದನ್ನು ವೈರಿಗಳಾಗಿ ನೋಡ್ತಕ್ಕಂಥ ಅವಶ್ಯಕತೆಗಳು ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾಕಂದರೆ ಘರ್ಷಣೆಗಳು ಅದು ಒಂದು ತಿಳುವಳಿಕೆಯನ್ನು ಮತ್ತೊಬ್ಬರಿಗೆ ತಿಳಿಸ್ತಕ್ಕಂಥ ಪ್ರಯತ್ನನೇ ಹೊರತು ಅದು ಘರ್ಷಣೆಗಳು ಅಂತ ಹೇಳಿಬಿಟ್ಟು ಒಂದು ಬಣದ ಬಡಿದಾಟವಾಗಿ ಪರಿವರ್ತನೆ ಆಗ್ತಕ್ಕಂಥ ಅವಶ್ಯಕತೆಗಳಿಲ್ಲ. ಮತ್ತು BJP ಪಕ್ಷದಲ್ಲಿ ಇವತ್ತಿನ ವಿಚಾರವಾಗಿ ಸಾಂಸ್ಥಿಕವಾಗಿರ್ತಕ್ಕಂಥ ಸಂಘಟನಾತ್ಮಕವಾಗಿರ್ತಕ್ಕಂಥ ಚುನಾವಣೆಗಳು ನಡೀತಾ ಇದೆ. ಈಗ ನಾವು ವಾಯ್ಸ್ ಮಾಡಲಿಲ್ಲ ಅಂದರೆ ಅದಕ್ಕೆ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಇದೆ. ಇವತ್ತೆಲ್ಲ ನಾಳೆ ಹಾಕ್ತಾರೆ. ರಾಷ್ಟ್ರೀಯ ಅಧ್ಯಕ್ಷರದ್ದಾಗುತ್ತೆ, ಮಂಡಲದ ಇದು ಬೂತ್ ಮಟ್ಟದ ಅಧ್ಯಕ್ಷರುಗಳಾಗಿದ್ದಾರೆ, ಮೇಲ್ಮಟ್ಟದಲ್ಲಿ ಮಂಡಲದ ಜಿಲ್ಲೆದು, ಈ ಥರದ್ದೆಲ್ಲ ಆದಾಗ ಅವರ ಭಾವನೆಗಳನ್ನು ಸುಮಾರು 12-13 ಕೋಟಿ ಕಾರ್ಯಕರ್ತರ ಭಾವನೆಗಳನ್ನು ತಿಳ್ಕೊಳ್ಳದೆ ನಾನು ಮಾಡಿದ್ದೇ ಸರಿ, ನನ್ನಿಂದನೇ ರಾಜಕಾರಣ ಅಂತ ಹೇಳತಕ್ಕಂಥ ಆಂತರಿಕ ಇರತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಿಂದ BJP ಹೊರಗಿಲ್ಲ. ಇವತ್ತು ನಾನು ವಾಯ್ಸ್ ಮಾಡಲಿಲ್ಲ ಅಂದರೆ ಅವತ್ತಿನ ದಿನ ಯಾವತ್ತು ನಾನು ಇದೆಲ್ಲ ಪ್ರಕ್ರಿಯೆಗಳು ಮುಗಿದ ಮೇಲೆ ಏನು ಹಿಂಗೆ ಮಾಡಿಬಿಟ್ರಿ ಅಂತ ಕೇಳಿದಾಗ, ನೀವು ಇದನ್ನೆಲ್ಲ ಆಗೋಕ್ಕಿಂತ ಮುಂಚೆನೇ ಹೇಳಬೇಕಿತ್ತು, ಇವಾಗ ಯಾಕೆ ಹೇಳ್ತಿದ್ದೀರಾ ಅಂತ ಹೇಳಿದಾಗ ಅವತ್ತಿಗೆ ತಪ್ಪು ನಂದಾಗತ್ತೆ. ಇವತ್ತು ನಮ್ಮದು ತಪ್ಪಲ್ಲ. ಇವತ್ತು ನನ್ನ ವಾದವನ್ನು ನಾನು ಮಂಡನೆ ಮಾಡ್ತಾಯಿದ್ದೀನಿ, ನನ್ನ ವಿಚಾರಧಾರೆಗಳನ್ನು ಮಂಡನೆ ಮಾಡ್ತಾ ಇದ್ದೀನಿ, ನಮ್ಮ ತಂಡದೊಳಗೂ ಮಂಡನೆ ಮಾಡ್ತಾ ಇದ್ದೀವಿ. ತಂಡದಿಂದನೂ ಕೂಡ ವರಿಷ್ಠರಿಗೆ ಮತ್ತು ಸಂಘಕ್ಕೂ ಕೂಡ ಮತ್ತೊಬ್ಬ ವ್ಯವಸ್ಥೆಗೂ ಕೂಡ ನಮ್ಮ ವಿಚಾರಧಾರೆಗಳನ್ನು ಹೇಳ್ತಾ ಇದ್ದೀವಿ. ಅಂದರೆ ಈಗಾಗಲೇ 2 ವರ್ಷಗಳನ್ನು ನಾವು ಕಳೆದಿದ್ದೀವಿ. ಹಿಂದಿನ ವಿಧಾನಸಭೆಯಲ್ಲಿ ನಾವು ಸೋತಿದ್ದೀವಿ. ಲೋಕಸಭೆಯಲ್ಲಿ ಭಾಳಷ್ಟು ಸ್ಥಾನಗಳನ್ನು ನಾವು ಕಳ್ಕೊಂಡಿದ್ದೀವಿ. ಅದನ್ನು ಸರಿ ಮಾಡ್ಕೊಂಡು ಹೋಗೋಂಥ ವ್ಯವಸ್ಥೆ ಇವತ್ತು ಇನ್ನೂ ಒಂದು 1000 ದಿನ ನಮಗಿದೆ. ಅದರಿಂದ 3 ವರ್ಷ. ಈ 3 ವರ್ಷದಲ್ಲಿ ಈಗ ಬರ್ತಕ್ಕಂಥದ್ದು ಭಾಳ ಕ್ರೂಷಿಯಲ್ ಆಗಿರ್ತಕ್ಕಂಥ ಸಂದರ್ಭ ಇದು. ಇದನ್ನು ನಾವು ಇವತ್ತು ಸರಿ ಮಾಡ್ಕೊಳ್ಳಲಿಲ್ಲ ಅಂದರೆ ಪಕ್ಷ ಮತ್ತು ಕಾರ್ಯಕರ್ತರು ಮನನೊಲ್ತಾರೆ ಮತ್ತು ಮುಂದಿನ ದಿನಕ್ಕೆ ಅಧಿಕಾರಕ್ಕೆ ಬರೋದಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ ಅನ್ನೋ ವಾದದಲ್ಲಿ ನಾವಿದ್ದೀವಿ. ಆ ವಿಚಾರವಾಗಿ ನಾವು ನಮ್ಮ ವಿಚಾರವನ್ನು ಜನತೆಯಿಂದ ತಗೊಂಡು ಅದನ್ನು ಮುಖಂಡರ ಜೊತೆಗೆ ಚರ್ಚೆ ಮಾಡಿ ನಾಯಕರುಗಳ ಜೊತೆ ವರಿಷ್ಠರಿಗೆ ತಲುಪಿಸ್ತಕ್ಕಂಥ ಮತ್ತು ಸಂಘಟನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ವಾದ ಮತ್ತು ವಿಚಾರ ಮಂಡನೆಯ ರೀತಿ ನೀತಿ ಸರಿಯಾಗಿದೆಯಾ? ಇವಾಗ ನಮ್ಮ ತಂಡದ ಮಟ್ಟದಿಂದ ನಾವು ಹೇಳ್ತಕ್ಕಂಥ ಪದಗಳಲ್ಲಿ ಎಲ್ಲೂ ಕೂಡ ಜಾರಿಲ್ಲ. ಅಂದರೆ ನಾವು ಹೇಳ್ತಕ್ಕಂಥದ್ದು ನಾವು ರೈಟಿಂಗಲ್ಲೂ ಕೊಟ್ಟಿದ್ದೀವಿ. ಮತ್ತು ಎಲ್ಲಿ ನಮಗೆ ಕೆಲವು ವಿಚಾರಗಳನ್ನು ಸಾರ್ವತ್ರಿಕವಾಗಿ ತರಬಾರದು ಅಂತಕ್ಕಂಥ ವಿಚಾರ ಇದೆ, ಅದು ಸಾರ್ವತ್ರಿಕವಾಗಿ ತರದೆ ಯಾರ ಹಿರಿಯರಿಗೆ ಅಥವಾ ವರಿಷ್ಠರಿಗೆ ಹೇಳ್ತಕ್ಕಂಥ ಕೆಲಸ ಇದೆ, ಅಥವಾ ಎಲ್ಲಿ ಸೂಕ್ತವಾಗಿರ್ತಕ್ಕಂಥ ಜಾಗ ಅಲ್ಲಿ ಹೇಳ್ತಕ್ಕಂಥ ಕೆಲಸವನ್ನು ನಮ್ಮ ತಂಡ ಮಾಡಿದೆ. ವೈಯಕ್ತಿಕವಾಗಿ ಒಬ್ಬೊಬ್ಬರೇ ನಾವು ಯಾರು ಕೂಡ ನನ್ನ ವಿಚಾರಧಾರೆ ಹೀಗಿದೆ ಅಂಥೇಳಿ ನಾವು ಮಾಡಿಲ್ಲ. ಯಾಕಂದರೆ ಇದೊಂದು ಸಾಮೂಹಿಕವಾಗಿರ್ತಕ್ಕಂಥ ಒಂದು ಪ್ರಯತ್ನದ ಇರೋದ್ರಿಂದ ಪಕ್ಷ ಎಲ್ಲರನ್ನೂ ಕೂಡಿಸ್ಕೊಂಡು ಹೋಗ್ತಕ್ಕಂಥ ಎಲ್ಲ ವರ್ಗಗಳನ್ನು, ಜಾತಿಗಳನ್ನು, ಮತಗಳನ್ನು, ಧರ್ಮಗಳನ್ನು ತಗೊಂಡು ಹೋಗ್ತಕ್ಕಂಥ ಸಂದರ್ಭ ಇರೋದ್ರಿಂದ ಆ ವಿಚಾರವಾಗಿ ಹೇಳಿದ್ದೀನಿ. ಅಲ್ಲಿ ಒಂದು ಸ್ವಲ್ಪ ಕೆಲವು ಮಾತುಗಳು ಅಥವಾ ಕೆಲವು ನಮ್ಮ ನಡವಳಿಕೆಗಳು ಪಕ್ಷ ವಿರೋಧಿ ಚಟುವಟಿಕೆಗಳು ಅಥವಾ ಪಕ್ಷದ ಇರ್ತಕ್ಕಂಥ ನಾಯಕರಿಗೆ ನಾವು ವಿರೋಧಿಗಳು ಅಂತೇಳಿ ಕಂಡಿರಬಹುದು. ಆದರೆ ನಾವ್ಯಾರು ಕೂಡ ಅಲ್ಲ, ನಾವು ಪಕ್ಷದ
ಸಣ್ಣ ಕಾರ್ಯಕರ್ತರೆ, ನಾವು ಪಕ್ಷದ ವರಿಷ್ಠರ ಮತ್ತು ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಅದಕ್ಕೆ ಜೋತ್ ಬಿದ್ದಿರ್ತಕ್ಕಂಥವ್ರು. ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿರ್ತಕ್ಕಂಥದ್ದು ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ವಿಚಾರ. ಆದ್ರೆ ಪಕ್ಷಕ್ಕೆ ನಡವಳಿಕೆಯಲ್ಲಿ ಪಕ್ಷದ ಚೌಕಟ್ಟಲ್ಲಿ ನಾವು ಎಲ್ಲೂ ಕೂಡ ಬಿಟ್ಟು ಹೋಗಿಲ್ಲ. ಓಕೆ, ಪ್ರಸ್ತುತ ರಾಜ್ಯ ಬಿಜೆಪಿಯ ಬೆಳವಣಿಗೆಗಳು ಹೆಂಗಿದೆ ಅಂತ ಹೇಳಿದ್ರೆ, ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯನವರು ಇರ್ಬೋದು, ಕರ್ನಾಟಕ ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರು ಇಟ್ಕೊಂಡಿರುವಂಥ ಟಾರ್ಗೆಟ್ 2028ರಲ್ಲಿ ನಾವೇ ಬರ್ತೀವಿ ಅಂತ. ಅದಕ್ಕೆ ಬಿಜೆಪಿ ಏನು ಮಾಡ್ತಿದೆ ಅಂದರೆ ರೆಡ್ ಕಾರ್ಪೆಟ್ ಹಾಸಿ ಬನ್ನಿ ನೀವೇ ಕೂತ್ಕೊಳ್ಳಿ ಅನ್ನುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದೆ. ಯಾರಿಗೆ? ಕಾಂಗ್ರೆಸ್ನವರಿಗೆ. ಕಾಂಗ್ರೆಸ್ನವ್ರಿಗೆ ಈ ಪಕ್ಷಗಳ ಪಲ್ಲಟನೆಗಳೇನಿದೆ, ಒಬ್ಬ ವ್ಯಕ್ತಿ ಈ ಕಡೆಗೆ ಆಗೋದು ಆ ಕಡೆಗೆ ಹೋಗೋದು, ಇವೆಲ್ಲವೂ ಕೂಡ ಕೆಲವು ಸಂದರ್ಭದಲ್ಲಿ ದೊಡ್ಡ ದೊಡ್ಡ ನಾಯಕರುಗಳೇ ಮಾಡಿದ್ದಾರೆ, ಆಗಿದೆ. ಇವಾಗ ಉದಾಹರಣೆಗೆ ದೇವರಾಜ ಅರಸು ಅವರು ಇಂದಿರಾ ಗಾಂಧಿ ಟೈಮಿಗೆ ಎಕ್ಸ್ಪೆಲ್ ಮಾಡಿದರು. ಇಂದಿರಾ ಗಾಂಧಿ ಅವ್ರನ್ನೇ ನಿಜಲಿಂಗಪ್ಪನವ್ರ ಕಾಲದಲ್ಲಿ ಎಕ್ಸ್ಪೆಲ್ ಮಾಡಿದರು. ಅವರೊಂದು ಹೊಸ ಪಕ್ಷ ಕಟ್ಟಿದರು. ನಮ್ಮ ಅಪ್ಪ ಅವರು ಬಂಗಾರಪ್ಪನವರು ತಂದೆಯವರು ಅವರು ತಮ್ಮ ಸಿದ್ಧಾಂತಗಳಿಗೆ ಸರಿ ಇಲ್ಲ ಇದು ಅಂತ ಹೇಳಿಬಿಟ್ಟು ಅವತ್ತಿನ ದಿನ ಕಾಂಗ್ರೆಸ್ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೂ ಹೊರಗೆ ಬಂದಿದ್ದು. ಅದಕ್ಕಿಂತ ಮುಂಚಿತವಾಗಿ ಕ್ರಾಂತಿರಂಗ ಕಟ್ಟಿದ್ರು, KVP ಮಾಡಿದ್ರು. ಇವೆಲ್ಲವೂ ಕೂಡ ನಾಯಕರುಗಳಲ್ಲೇ. ರಾಮಕೃಷ್ಣ ಹೆಗಡೆಯವರು ಮಾಡಿದ್ರು ಹೊಸ ಪಕ್ಷವನ್ನು, ಗುಂಡೂರಾವ್ ಅವರು ಮಾಡಿದ್ರು. ಕರ್ನಾಟಕ ರಾಜ್ಯದಲ್ಲಿ ಈ ಥರದ ಎಷ್ಟೋ ಚಟುವಟಿಕೆಗಳು ನಡೆದಿದ್ದಾವೆ. ರಾಜ್ಯದ ರಾಜಕಾರಣದಲ್ಲೂ ನಡೆದಿದೆ. TDP ಮಾಡಿದಾಗ TDPನಲ್ಲೇ ಎನ್ ಟಿ ರಾಮರಾವ್ ಚಂದ್ರಶೇಖರ್, ಇಲ್ಲಿ ಕರುಣಾನಿಧಿ ಮತ್ತು MGR ಅವರಿಗೆ ಬಂದಿರತಕ್ಕಂಥ ವ್ಯತ್ಯಾಸಗಳು, ಅದರಿಂದ DMK ಇದ್ದಿದ್ದು ADMK ಆಗಿದ್ದು, ಇವೆಲ್ಲವೂ ಕೂಡ ರಾಜಕೀಯದಲ್ಲಿ ಇವೆಲ್ಲವೂ ಕೂಡ ಬೆಳವಣಿಗೆಗಳು. ಇವಾಗ ಕಾಂಗ್ರೆಸ್ ಎಲ್ಲಿಂದ ಬಂತು ಅಂದರೆ ಕಾಂಗ್ರೆಸ್ ಪಕ್ಷವಾಗಿ ಬಂದಿದ್ದಲ್ಲ, ಕಾಂಗ್ರೆಸ್ಸು ಮೂಮೆಂಟ್ ಅದು, ಅದನ್ನು ಪಕ್ಷ ಮಾಡಿದರು. ಅಲ್ಲಿರ್ತಕ್ಕಂಥ ನಾಯಕರು ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅಂತವರು ಅಥವಾ ಅನೇಕ ಹಿರಿಯ ನಾಯಕರುಗಳು BJP ಪಕ್ಷ ಮಾಡೋದಕ್ಕಿಂತ ಮುಂಚೆ ಎಲ್ಲಿದ್ದರು? ಇದೇ ಮೂಮೆಂಟಲ್ಲಿದ್ದರು. ಸ್ವಾತಂತ್ರ್ಯ ಹೋರಾಟದಲ್ಲಿದ್ದರು, ಆಡಳಿತದಲ್ಲಿದ್ದರು, ಅವರನ್ನು ನಾಯಕರಾಗಿ ಒಪ್ಪಿಕೊಂಡು ಅಲ್ಲಿ ಆಡಳಿತ ಮಾಡಿದ್ರು. ಎಷ್ಟೋ ಜನ ಅಲ್ಲಿಂದ ಆಫ್ ಸ್ಪ್ರಿಂಗ್ ಆಗಿ ಬಂದಿರತಕ್ಕಂಥದ್ದೇ BJP ಜನಸಂಘದಿಂದ ಬಂದಿರತಕ್ಕಂಥ ಮತ್ತು ಸಬ್ಸಿಕ್ವೆಂಟ್ ಆಗಿ ಒಂದು ರಾಜಕೀಯ ಪಕ್ಷವಾಗಿ ಹೊರಹೊಮ್ಮತಕ್ಕಂಥ ಇವತ್ತು ಇಡೀ ಪ್ರಪಂಚದಲ್ಲೇ ಅಗ್ರಮಾನ್ಯ ಸ್ಥಾನಕ್ಕೆ ಒಂದು ಪ್ರಜಾಪ್ರಭುತ್ವದ ರೀತಿ ನೀತಿ ಒಳಗೆ ಅತಿ ಹೆಚ್ಚು ಕಾರ್ಯಕರ್ತರನ್ನು ಹೊಂದಿರತಕ್ಕಂಥ ಒಂದು ರಾಜಕೀಯ ಪಕ್ಷ ಇದೆ ಅಂದರೆ ಅದು ಭಾರತೀಯ ಜನತಾ ಪಕ್ಷ ಅನ್ನೋ ಮಟ್ಟಕ್ಕೆ ತಂದು ನಿಂತಿದೆ. ವಾದಗಳು ಇರ್ಬೋದು, ಒಂದು ಸೆಕ್ಯುಲರು ಒಂದು ಕಮ್ಯುನಲ್ಲು ಅಂತಕ್ಕಂಥ ವಾದಗಳು ಅವರವರ ಸಿಸ್ಟಮ್ನಲ್ಲಿರ್ಬೋದು. ಬಟ್ ಜನನೂ ಕೂಡ ಕೆಲವು ಸಾರಿ ಹಿಂದೆ ಮುಂದೆ ಮಾತನಾಡಿರ್ಬೋದು, ಈ ಪಕ್ಷ ಸೆಕ್ಯುಲರು, ಈ ಸರ ಕಮ್ಯುನಲ್ಲು ಅಂತೇಳಿ. ಬಟ್ ಇವು ಯಾವುವು ಕೂಡ ಸಂವಿಧಾನದ ಚೌಕಟ್ಟೊಳಗೆ ಬರೋದಿಲ್ಲ. ಇವೆರಡೂ ಪಕ್ಷಗಳು ಸಂವಿಧಾನದ ಚೌಕಟ್ಟೊಳಗೆ ಬರಬೇಕೇ ಹೊರತು ಜನಗಳ ಅಥವಾ ನನ್ನ ಭಾವನೆಗಳು ಸಂವಿಧಾನದ ವಿರುದ್ಧವಾಗಿದೆ ಅಂದರೆ ಅದನ್ನು ಸಂವಿಧಾನ ಬದಲಾವಣೆ ಮಾಡ್ಕೊಳೋದಿಲ್ಲ. ಹಾಗಾಗಿ ಪಕ್ಷಗಳ ಈ ಪಲ್ಲಟನೆಗಳೇನಿದ್ದಾವೆ ಅಥವಾ ಈ ಬದಲಾವಣೆಗಳೇನಿದ್ದಾವೆ, ನಾಯಕರುಗಳು ಇದು ಹಿಂಗೆ ಹೋಗಿ ಎಷ್ಟೋ ಸಂದರ್ಭದಲ್ಲಿ ಸಮ್ಮಿಶ್ರ ಸರ್ಕಾರಗಳಿಗೆ ಆಗಿರ್ತಕ್ಕಂಥದ್ದು ಸರ್ಕಾರ ಮಾಡಿದ ಮೇಲೆ ವ್ಯತ್ಯಾಸಗಳಾಗಿದ್ದಾವೆ, ಒಡೆದು ಹೋಗ್ತವೆ, ಬಿದ್ದು ಹೋಗ್ತವೆ. ಅಧಿಕಾರ ಬರೋಕ್ಕೆ ಒಂದಾಗ್ತಾರೆ, ಅಧಿಕಾರ ಬಂದ ಮೇಲೆ ಬಿದ್ದು ಹೋಗ್ತವೆ. ಅದೇ ರೀತಿಯಲ್ಲಿ ಹೋದ ಸಾರಿ 17 ಜನ ಕಾಂಗ್ರೆಸ್ಸನ್ನು ಬಿಟ್ಟು ಬಂದರು, ಸರ್ಕಾರ ಮಾಡಿದರು, ಸರ್ಕಾರ ನಡೆದೋಯ್ತು, ಚೆನ್ನಾಗಿ ನಡೀತು. ರಾಜ್ಯದಲ್ಲಿ BJP ಸರ್ಕಾರ ಅಗ್ರಮಾನ್ಯ, ವಿತೌಟ್ ಡೆಫಿಷಿಯೇಟ್, ಸರ್ಪ್ಲಸ್ ಇದನ್ನು ಕೊಟ್ಟಂಥ ಸರ್ಕಾರ ಇದೆ. ಅದೇ ಈ ಸಾರಿ ಏನಾಗಿದೆ, 136 ಪ್ಲಸ್ ಇವಾಗ 140 ಜನ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಸಾಲ ಮಾಡಿಕೊಂಡು ಸರ್ಕಾರವನ್ನು ನಡೆಸ್ತಕ್ಕಂಥ, ಜನತೆ ಮೇಲೆ ತೆರಿಗೆ ಹಾಕ್ತಕ್ಕಂಥ, ಎಲ್ಲೆಲ್ಲೂ ಎಲ್ಲಿ ನೋಡಿದ್ರು ಕೂಡ ಕಾಂಗ್ರೆಸ್ಸು ಆಡಳಿತ, ಇದು ದುರಾಡಳಿತ, ರಂಚಕೋರ ಆಡಳಿತ, ಇದು ಸರಿಯಾದಂಥ ನಾಯಕತ್ವ ಇಲ್ಲ, ಇಲ್ಲಿ ಅಲ್ಲಿ ಬಣ ಬಡದಾಟ ಹೆಚ್ಚಿಗೆ ಆಗಿದೆ, ಅಲ್ಲಿ ವಿರೋಧ ಚಟುವಟಿಕೆಗಳು ಆಗ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ನಾವು ಪ್ರತಿನಿತ್ಯ ಕಾಣ್ತಾ ಇದ್ದೀವಿ. ಹಾಗಾಗಿ ಇದೆಲ್ಲರೂ ರಾಜಕೀಯದ ಬೆಳವಣಿಗೆ ಅಂತ ಹೇಳಿ ನಾನು ಭಾವಿಸ್ತೀನಿ ಹೊರತು ಅಲ್ಲೂ ಕೂಡ ಹೈಕಮಾಂಡ್ ಇದೆ, ಅವ್ರಿಗೂ ಕೂಡ ಒಂದು ಸ್ವಲ್ಪ ತಣ್ಣಗಿರಪ್ಪ ಅಂತ ಹೇಳ್ತಾರೆ. ಅದೇ ಅದು ಪದ ಇವಾಗ ಬಂದಿದೆ. ಸೊ ನೆಕ್ಸ್ಟ್ ಪ್ಲೀಸ್ ಶಟ್ ಅಪ್ ಅಂಡ್ ಸಿಟ್ ಡೌನ್ ಅಂತ ಹೇಳ್ತಾರೆ. ಸೊ ಈ ಥರದ ವಾದಗಳು ಹೈಕಮಾಂಡ್ ಅಲ್ಲಿ ಕೆಲವು ಸಂದರ್ಭದಲ್ಲಿ ಆಗಿದ್ದಾವೆ. ಆಗಬೇಕಾಗಿದ್ದೆ ಅಂತಲೂ ಕೊಂಡು, ಯಾಕಂದ್ರೆ ಕೆಲವು ಶಿಸ್ತಿನ ಸಿಪಾಯಿಗಳಾಗಿ ಯಾವ್ಯಾವ ಪಕ್ಷದಲ್ಲಿ ಇದ್ದಾರೆ. ಅಂಡ್ BJP ಪಕ್ಷ ಒಂದು ಸ್ವಲ್ಪ ಅದರಲ್ಲಿ ಮುಂಚೂಣಿಯಲ್ಲಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆ ನಾವೆಲ್ಲರೂ ಕೂಡ ಒಪ್ಪಿದ್ದೀವಿ. ಓಕೆ, ರೈಟ್. ನೇರವಾಗಿ ಕೇಳ್ತಾ ಇದ್ದೀನಿ ಸರ್,
ವಿಜಯೇಂದ್ರ ಅವರ ನಾಯಕತ್ವವನ್ನು ಯಾಕೆ ಒಪ್ಕೊಳ್ತಾ ಇಲ್ಲ ನೀವು? ವಿಜಯೇಂದ್ರ ಅವರ ನಾಯಕತ್ವವನ್ನು ನಾವು ವೈಯಕ್ತಿಕವಾಗಿ ವಿಜಯೇಂದ್ರ ಅನ್ನೋ ಪದಕ್ಕೆ ನಾವು ಇದು ಮಾಡ್ತಾ ಇಲ್ಲ. ಅವರು ವ್ಯಕ್ತಿವಾಗಿ ಪರ್ಸ್ನಾಲಿಟಿಗೂ ಅಥವಾ ಅವರ ಇದಕ್ಕೆ ಪರ್ಸ್ನಲ್ ಇಶ್ಯೂ ಆಗಿ ನಾನು ಮಾತಾಡ್ತಾ ಇಲ್ಲ. ದೇರ್ ಈಸ್ ದ ಸ್ಟ್ರಾಟಜಿ ಟು ವಿನ್ ದಟ್ 2028 ಎಲೆಕ್ಷನ್ಸ್. ಇವಾಗ ಮೊನ್ನೆ ನಡೆದಂಥ ಏನೋ ಒಂದು ಯಾವುದೋ ಒಂದು ಪ್ರತಿಭಟನೆ ಅಂತೇಳಿ ಮಾಡಿದರು. ಯಾವುದೇ ವಿಚಾರವನ್ನು ತಾರ್ಕಿಕ ಹಂತಕ್ಕೆ ಅವರು ತಗೊಂಡು ಹೋಗ್ತಕ್ಕಂಥ ಪ್ರಯತ್ನಗಳೇ ಆಗಲಿಲ್ಲ. ಮೂಡ ಇರ್ಬೋದು, ಬೆಂಗಳೂರಿಂದ ಅಲ್ಲಿ ಮೈಸೂರಿಗೆ ಪಾದಯಾತ್ರೆ ಮಾಡಿದ ತಕ್ಷಣ ಮೂಡ ಸಮಸ್ಯೆ ಬಗೆಹರಿಯೋದಿಲ್ಲ. ಮೂಡದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು 14 ಸೈಟ್ ವಾಪಸ್ ಕೊಟ್ಟ ತಕ್ಷಣ ನಂದು ಜವಾಬ್ದಾರಿ ಮತ್ತು ಮುಗಿದೋಯ್ತು ಅಂತ ಹೇಳಿ ರಾಜಕೀಯ ಪಕ್ಷ ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಥವಾ ಮೊನ್ನೆ ನಡೆದಂಥ ತೆರಿಗೆ ಹಾಕಿದ್ದಾರೆ ಅಂತ ಹೇಳಿ ಪ್ರತಿಭಟನೆ ಏನು ಮಾಡಿದರು ಪಕ್ಷದೊಳಗಿಂದ ಆಗಿರ್ತಕ್ಕಂಥದ್ದೇನು ಈ ಥರ ಮೂವ್ಮೆಂಟ್. ಯಡಿಯೂರಪ್ಪನವ್ರು ಹೋಗಬಾರ್ದು, ಯಡಿಯೂರಪ್ಪನವ್ರು ಬರಬಾರ್ದು ಅಂತಕ್ಕಂಥ ವ್ಯತ್ಯಾಸ ಅಲ್ಲ. ಆದರೆ ಅವರನ್ನು ಅನಿವಾರ್ಯವಾಗಿ ತಂದು ಕೂರಿಸ್ಕಂಥ ಪರಿಸ್ಥಿತಿ ಇವತ್ತು ಬಂದಿದೆ ಅನ್ನೋದಾದರೆ ಹಾಗಾದರೆ ಆರ್ಗನೈಸೇಷನ್ ಏನು ಮಾಡ್ತಾ ಇದೆ? ಅಥವಾ ಯಡಿಯೂರಪ್ಪನವ್ರು ಬಂದ್ಯಾರಂದರೆ ಉಳಿದಿರ್ತಕ್ಕಂಥ ನಾಯಕರುಗಳಿಗೆ ಯಾಕಿದು ನಾವು ಮಾಡ್ತಾ ಇಲ್ಲ? ಎಲ್ಲಿ ಈ ಸಂಘಟನೆ ಎಲ್ಲಿ ಹೋಗಿದೆ, ಎಲ್ಲಿ ಇದು ಎಡುತ್ತಾ ಇದೆ ಅಂತಕ್ಕಂಥದ್ದು ಸ್ವಾಭಾವಿಕವಾಗಿ ಗೊತ್ತಾಗುತ್ತೆ. ಆಮೇಲೆ ಈ ಒಂದು ಕ್ರೈ ಏನಿದೆ, ನಾನು ಕುರ್ಚಿನ ಉಳಿಸ್ಕೋಬೇಕು, ಈ ಅಳಲೇನಿದೆ, ನಾನು ಕುರ್ಚಿಗೋಸ್ಕರನೇ ಇರಬೇಕು, ಈ ಅಧ್ಯಕ್ಷ ಪಟ್ಟಕ್ಕೇನೆ ನಾನು ಇರಬೇಕು, ಪಕ್ಷ ಮುಂದಕ್ಕೆ ಬರುತ್ತೆ. ಯಾಕೆಂದರೆ ಈ ಒಂದೂವರೆ ವರ್ಷದ ಕೆಲವು ಪುಟಗಳನ್ನು ನಾವು ಹಿಂದೆ ಹಾಕಿದಾಗ ನೋಡಿದಾಗ ನಿಮಗೆ ಸೋಲಿನ ಮತ್ತು ನಮ್ಮ ಒಳಗೆ ಆಂತರಿಕವಾಗಿರ್ತಕ್ಕಂಥ ಸೋಲಿಸ್ತಕ್ಕಂಥ ಮತ್ತು ಚುನಾವಣೆಗಳಲ್ಲಿ ಬಂದಂಥ ಸಂದರ್ಭದಲ್ಲಿ ಸ್ಟ್ರಾಟಜಿ ಇಲ್ಲದೆ ಮಾಡ್ತಿರ್ತಕ್ಕಂಥದ್ದು ಎದ್ದು ಕಾಣಿಸುತ್ತೆ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದರು, ಬಟ್ ಅದರ ಆಗಿನ ಸಂದರ್ಭದಲ್ಲಿ ಕಟೀಲ್ ಅವರ ಅಧ್ಯಕ್ಷತೆ ಇತ್ತು. ಇವೆಲ್ಲವನ್ನೂ ಕೂಡ ನಡೀತಾ ಇರಬೇಕಾದ್ರೆ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಅವತ್ತಿನ ದಿನ ಚುನಾವಣೆ ನಡೀತು. ನಾವು ಆಲ್ಮೋಸ್ಟ್ 122, 125 ಇರತಕ್ಕಂಥವ್ರು ಎಲ್ಲಿ ಬಂದು ಅಂದರೆ 65ಕ್ಕೆ ಬಂದ್ಬಿಟ್ವಿ. ಹೌದು. ಮತ್ತು BJP ಯಾವುದೋ ಒಂದು ಗ್ಯಾರಂಟಿ ಕೊಟ್ಟರು, ಅದನ್ನು ನಾವು ರಿಫೈಮ್ ಮಾಡ್ಕೊಳಕ್ಕಾಗಲಿಲ್ಲ, ಮುಗಿದೋಯ್ತು. ಮುಗಿದ ಮೇಲೆ ವಿ ಹ್ಯಾಡ್ ನಿಯರ್ಲಿ 1 ಇಯರ್. ಯಾವುದಕ್ಕೆ? ಪಾರ್ಲಿಮೆಂಟ್ ಚುನಾವಣೆಗೆ. ಪಾರ್ಲಿಮೆಂಟಿಗೆ ಏನು ಬೇಕು? ನಂಬರ್ಸ್ ಬೇಕಿತ್ತು. ಬಿಕಾಸ್ ನಾವು 303 ಇದ್ದವರು ನಾವು 240ಕ್ಕೆ ಬಂದಿದ್ದೀವಿ. ಅದರಲ್ಲಿ ಕರ್ನಾಟಕ ರಾಜ್ಯದ ಕಾಂಟ್ರಿಬ್ಯೂಷನ್ಸು ಇದೆ, ಸೋತಿರ್ತಕ್ಕಂಥ ಕ್ಷೇತ್ರಗಳಿದ್ದಾವೆ. ಹಾಗಾದರೆ ಯಾಕೆ ಸೋಲ್ತು ಅಂತೇಳಿ ಒಂದು ಸರಿ ಪರಾಮರ್ಶೆ ಮಾಡ್ತಕ್ಕಂಥ ಕೆಲಸವನ್ನು ಆಗಲಿಲ್ಲ. ರೈಟ್. ಹಾಗಾದರೆ ಕರ್ನಾಟಕ ರಾಜ್ಯದಲ್ಲಿ BJP ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ವಿಜಯೇಂದ್ರ ಅವರನ್ನ ಕೂರಿಸ್ಬೇಕು ಅನ್ನೋದು ಹೈಕಮಾಂಡ್ನ ನಿರ್ಧಾರ. ನೀವು ಅದನ್ನೇ ಪ್ರಶ್ನೆ ಮಾಡ್ತಿರೋದ್ರಿಂದಾಗಿ ನೀವು ಹೈಕಮಾಂಡ್ ನಿರ್ಧಾರವನ್ನು ಪ್ರಶ್ನೆ ಮಾಡಿದ ಹಾಗೆ ಆಗ್ತಾ ಇಲ್ವಾ? ನಾವು ಇಲ್ಲಿವರೆಗೂ ಸುಮ್ಮನಿದ್ವಿ. ಎಲ್ಲಿವರೆಗೂ? ಓಕೆ, ಪಾರ್ಲಿಮೆಂಟ್ ಎಲೆಕ್ಷನ್ವರೆಗೂ ಅವರ ನೇತೃತ್ವದಲ್ಲಿ. ಯಾಕಂದರೆ ನೋಡೋಣ ಅಲ್ಲ, ಯಶಸ್ವಿಯಾಗಿ ಬಂದರೆ ದೇವರು ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ವಿ ವಿಲ್ ಆಲ್ ಗೋ ಟುಗೆದರ್. ನಮ್ದೇನು ಅಭ್ಯಂತರ ಇರಲಿಲ್ಲ, ಯಾರ್ದು ಅಭ್ಯಂತರ ಇಲ್ಲ. ಯಾಕಂದರೆ ನೋಡಿ, ನಾವೆಲ್ಲ ಸೇರಿದ್ದೆ ಅವಾಗ. ಓಕೆ, ಪಾರ್ಲಿಮೆಂಟ್ ಎಲೆಕ್ಷನ್ ಚುನಾವಣೆ ಆದಮೇಲೆ ಜನಾಭಿಪ್ರಾಯ ಅವ್ರ ವಿರುದ್ಧ ಇದೆ ಅಂದಾಗ ಒಳ ಒಪ್ಪಂದಗಳನ್ನು ಮಾಡಿಕೊಂಡು ನೀವು ಪಕ್ಷವನ್ನು ನಡೆಸ್ತಾ ಇದ್ದೀವಿ ಅನ್ನೋದನ್ನು ಎದ್ದು ಕಾಣಿಸ್ದಾಗ, ಓಕೆ, ನೀವು DK ಶಿವಕುಮಾರ್ ಅವ್ರ ಜೊತೆಗೆ ಒಳ ಒಪ್ಪಂದ ಮಾಡ್ಕೊಳ್ತೀರಿ, ಹೋರಾಟಗಳನ್ನು ಕೈ ಬಿಡ್ತೀರಿ. ವಾಲ್ಮೀಕಿ ಹೋರಾಟವನ್ನು ಕೈ ಬಿಟ್ಬಿಟ್ರು, ಕನ್ಫೆಷನ್ ಮಾಡಿರ್ತಕ್ಕಂಥದ್ದು ಆನ್ ದ ಫ್ಲೋರ್ ಆಫ್ ದ ಹೌಸ್. CMA ಅದು 187 ಕೋಟಿ ಅಲ್ಲ, 87 ಕೋಟಿ ನಾವು ತಿಂದಿದ್ದೀವಿ ಅಂತಕ್ಕಂಥದ್ದನ್ನು CM ಅವ್ರು ಕನ್ಫೆಷನ್ ಮಾಡಿದರೆ, ವಾಲ್ಮೀಕಿಗೆ ನಾವು ಬಸವ ಕಲ್ಯಾಣದಿಂದ ಹಿಡಿದುಬಿಟ್ಟು ಬಳ್ಳಾರಿಗೆ ಪಾದಯಾತ್ರೆ ಮಾಡಬೇಕು ಅನ್ನೋದಾದರೆ ಯಾರು ಮುಂದೆ ಬರಬೇಕಿತ್ತು? ಅಥವಾ ವಕ್ಫಿನ ವಿಚಾರವಾಗಿ ನಾವು ಹೋರಾಟವನ್ನು ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀವಿ ಅಂದಾಗ ಅದನ್ನು ಹೋರಾಟವನ್ನು ನಾವು ಕೂಡ ನಿಮ್ಮ ಜೊತೆಗೆ ಬರ್ತೀವಿ, ವಿ ಹ್ಯಾವ್ ಟೇಕನ್ ಎ ಗುಡ್ ಸಬ್ಜೆಕ್ಟ್, ನೀವೆಲ್ಲರೂ ಬನ್ನಿ ಅಂತಕ್ಕಂಥ ವಿಚಾರವನ್ನು ಅದು ಮಾಡಲಿಲ್ಲ. SCP TSP ಇದು ಮಾಡಲಿಲ್ಲ. ಅಥವಾ ಇವಾಗಿನ ಬೆಲೆ ಏರಿಕೆ ವಿರುದ್ಧವಾಗಿ ಕಸದ ಮೇಲೆ ತೆರಿಗೆ ಹಾಕಿರ್ತಕ್ಕಂಥದ್ದು ನೀವು ಬರೀ ಒಂದು ಮೀಡಿಯಾ ಶೋಗೆ ಮಾಡೋ ಥರ, ಜನಗಳಿಗೆ ಫೋಟೋ ಸೆಷನ್ಗಳು ಮಾಡೋ ಥರ ಇದು ಸರಿಯಾದಂಥ ಮಾರ್ಗ ಅಲ್ಲ. ಈಗ ನಾನು ಜಿಲ್ಲೆಗೆ ಹೋಗ್ತೀನಿ, ಹೋಗ್ತೀನಿ ಅನ್ನೋದಾದರೆ ಇವತ್ತಿನ ಪರಿಸ್ಥಿತಿಗಳು ಬೇರೆ ಇದ್ದಾವಲ್ಲಿ. ನೀವು ವಿಧಾನಮಂಡಲ ಇತ್ತು, ನೀವು ಒಳಗಡೆಗೆ ಶಾಸಕರುಗಳನ್ನೆಲ್ಲ ಸೇರಿಸ್ಕೊಂಡು ಅಲ್ಲಿ ಸರ್ಕಾರವನ್ನು ಮಂಡಿ ಊರಿಸ್ತಕ್ಕಂಥ ಕೆಲಸ ಮಾಡ್ಬೋದಿತ್ತು. ಯಾಕಂದರೆ ನಿಮಗೆ ಹನಿ ಟ್ರ್ಯಾಪನ್ನು ಕೈ ಬಿಟ್ರಿ. ಆನ್ ದ ಫ್ಲೋರ್ ಆಫ್ ದ ಹೌಸ್ ಒಬ್ಬ ST ರಾಜಣ್ಣ ಮಂತ್ರಿಗಳಿಗೆ, ಕರ್ನಾಟಕ ರಾಜ್ಯದ ಮಂತ್ರಿ ಆಗಿರ್ತಕ್ಕಂಥವ್ರು
ನನಗೆ ಹಿಂಗೆ ಯಾರೋ ಒಬ್ರನ್ನ ನಮ್ಮ ಮಹಾನ್ ನಾಯಕರುಗಳು, ನಮ್ಮ ಪಕ್ಷದ ಮಹಾನ್ ನಾಯಕರು ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅಂತ ಒಂದು ದೊಡ್ಡ ಇಶ್ಯೂ, ಹೌದು, ಸರ್ಕಾರಕ್ಕೆ ಮುಜುಗರ ತರ್ತಕ್ಕಂಥ ಇಶ್ಯೂ ಅಂತೇಳಿ ಅವರು ಅಂದ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಮೀಡಿಯಾ ಇದನ್ನು ಫೋಕಸ್ ಮಾಡಿಬಿಟ್ಟು ಹೀಗೆಲ್ಲ ಅನ್ಯಾಯ ಮಾಡ್ತಾ ಇದ್ದೀರಾ ಮಂತ್ರಿಗಳಿಗೆ ಅಂತ ಹೇಳಿ ಮಾಡ್ತಕ್ಕಂಥ ಅವರು ಆ ವಿಚಾರ ಕೈ ಬಿಟ್ರಿ. ಪಕ್ಕದಲ್ಲಿರ್ತಕ್ಕಂಥ ಪರಮೇಶ್ವರ್ ಅವರು SC ಇಂದ ಬಂದಿರತಕ್ಕಂಥವ್ರು, ಪರಿಶಿಷ್ಟ ಜಾತಿಯಿಂದ ಬಂದಿರತಕ್ಕಂಥವ್ರು, ಎಲ್ಲಿ ಸಂವಿಧಾನದಲ್ಲಿ ರಿಸರ್ವೇಷನ್ಸ್ನವರನ್ನ ರಕ್ಷಣೆ ಮಾಡಬೇಕು ಅಂತೇಳಿ ಕಾನೂನಲ್ಲಿ ಸೋಮೋಟೋ ಅವರಿಗೆ ಕೇಸ್ ಹಾಕ್ತಕ್ಕಂಥ ಕೆಲಸವನ್ನ ಮಾಡ್ಬೋದಿತ್ತು, ಅವ್ರು ಅದನ್ನ ಕೈ ಬಿಟ್ರು. ಓಕೆ, ಪಕ್ಕದಲ್ಲೇ ಮುಖ್ಯಮಂತ್ರಿಗಳಿದ್ರು, ಅವರು ಕೂಡ ರಿಸರ್ವೇಷನ್ಸ್ ಕ್ಯಾಟಗರಿ ಬ್ಯಾಕ್ವರ್ಡ್ ಕ್ಲಾಸ್, ನಾವು ಯಾರು ಬ್ಯಾಕ್ವರ್ಡ್ ಕ್ಲಾಸ್ ಕಾನ್ಸ್ಟಿಟ್ಯೂನ್ಸಿ ಅಂತ ಬರದೇ ಇರ್ಬೋದು, ಸಂವಿಧಾನದಡಿಯಲ್ಲಿ ನಮ್ಮೆಲ್ಲರಿಗೂ ಕೂಡ ನಮ್ಮ ವರ್ಗಗಳಿಗೆ ಒಂದು ರಿಸರ್ವೇಷನ್ಸ್ ಅಂತೆಲ್ಲ ಕೊಟ್ಟಿದ್ದಾರಲ್ಲ. ಒಬ್ಬ ST ಮಂತ್ರಿ, ಕರ್ನಾಟಕ ರಾಜ್ಯದ ಮಂತ್ರಿಗಳು ಈ ತರ ಹಿಂಗೆ ನಮ್ಮ ಮೇಲೆ ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ, ನನ್ನ ಮಗನಿಗೆ ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ. ಇವಾಗ ಅದು ಬೇರೆ ರೀತಿಯಲ್ಲಿ ಕೊಲೆ ಬೆದರಿಕೆ ಇರ್ಬೋದು, ಹನಿ ಟ್ರ್ಯಾಪ್ ಇರ್ಬೋದು, ಇದು ಆಲ್ಮೋಸ್ಟ್ ಮೇಜರ್ ಇಶ್ಯೂಸ್. ಅದನ್ನ ಕೈ ಬಿಟ್ಬಿಟ್ರು. ಯಾರು ಮಾಡಬೇಕಿತ್ತು? ಪ್ರತಿಪಕ್ಷಗಳು ಮಾಡಬೇಕಿತ್ತು. ಹೌದು, ಪ್ರತಿಪಕ್ಷಗಳು ಮಾಡಬೇಕಿತ್ತು, ಮಾಡಲಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಯತ್ನಾಳ್ ಅವರು ಆ ಸಂದರ್ಭಕ್ಕೆ ಯಾರೋ ಅವರು ಎದ್ದಂಥ ಸಂದರ್ಭದಲ್ಲಿ ಈ ವಿಚಾರವನ್ನ ಕೈ ಎತ್ಕೊಳ್ಳಿ ಅಂತ ಹೇಳಿದಾಗ, ಹೌದು ಇದನ್ನ ನಾನು ಎತ್ಕೋಬೇಕಿದ್ದು ರಾಜಣ್ಣ ಅವ್ರದ್ದು ಇದು ಅಂತ ಹೇಳಿದಾಗ, ಪಟ್ಟಂತ ಹೇಳಿದಾಗ ರಾಜಣ್ಣ ಅವರು ಕನ್ಫೆಷನ್ ಮಾಡ್ತಾ ಇದ್ರು ಹಿಂಗಾಗಿದೆ ಅಂತ ಹೇಳ್ಬಿಟ್ಟು. ಆದ್ರೆ ನಮ್ಮ ಪ್ರತಿಪಕ್ಷಗಳು ನಮ್ಮ ಇಲ್ಲಿರ್ತಕ್ಕಂಥ ಗುಂಪು ಕಾರ್ಯಕ್ಕೆ ಹೆಂಗೆ ಮಾಡಿದ್ರೆ, ಚೀಟಿಯಲ್ಲಿಂದ ಬಂತು, ಅದ್ರ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿ ಹೊರಟು ಹನಿ ಟ್ರ್ಯಾಪ್ನ ಬಿಟ್ಟು ಹೋಗ್ಬಿಡ್ತು. ಅಂದ್ರೆ ವಿಜೇಂದ್ರ ಅವರ ನಾಯಕತ್ವದಲ್ಲಿ ಒಂದು ಸ್ವಾರ್ಥ ಕಾಣ್ತಾ ಇದೆ, ಬಿಜೆಪಿಯ ಕಾರ್ಯಕರ್ತರ ಭಾವನೆ ಅನ್ನೋದು ಕಾಣ್ತಾ ಇಲ್ಲ, ಸಮಗ್ರ ಬಿಜೆಪಿ ಅನ್ನೋದು ಕಾಣ್ತಾ ಇಲ್ಲ. 100% ಸತ್ಯ. ಓಕೆ ಓಕೆ, 100% ಸತ್ಯ. ಇದು ಸಾಮೂಹಿಕವಾಗಿರತಕ್ಕಂಥ ಪಕ್ಷ. ವಿಚಾರಧಾರೆಗಳ ಮೇಲೆ ನಾವು ಹೋರಾಟವನ್ನು ಮಾಡಬೇಕು, ಚಳುವಳಿಗಳನ್ನು ಮಾಡೋದಕ್ಕೆ ಕಾರ್ಯಕರ್ತರ ಮತ್ತು ಕರ್ನಾಟಕ ರಾಜ್ಯದ ಜನತೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಚರ್ಚೆ ಮಾಡಬೇಕಿತ್ತು. ಇದು ಹಾಗೆ ಆಗ್ತಾ ಇಲ್ಲ. ಇದು ಒಂದೇ ಇವಾಗ ಮೊನ್ನೆ ಸನ್ಮಾನ್ಯ ನಮ್ಮ ಅಮಿತ್ ಶಾ ಜಿ ಅವರು ಹೇಳಿದರು, ಬಹಳ ಅದ್ಭುತವಾಗಿ ಹೇಳಿದರು. ಅಖಿಲೇಶ್ ಯಾದವ್ ಅವರು ಎದ್ದು ನಿಂತುಬಿಟ್ಟು ನಿಮ್ಮ ಪಕ್ಷಕ್ಕೆ ಒಂದು ಅಧ್ಯಕ್ಷರನ್ನು ಮಾಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದರು. ಅವ್ರು ಹೇಳಿದರು 12-13 ಸಾವಿರ ಕೋಟಿ ಜನ ಇದ್ದಾರೆ, ಅವ್ರ ಭಾವನೆಗಳನ್ನ ಕೇಳಿಬಿಟ್ಟು ನಾವು ಅಧ್ಯಕ್ಷರನ್ನ ಮಾಡಬೇಕು. ನಿಮ್ದೇನು ಮನೆ ಒಳಗೆ 4 ಗೋಡೆ ಮಧ್ಯೆ ನಿಮ್ಮ ಎಲ್ಲ ಪಕ್ಷಗಳು ಕೂಡ ನೀವು ಮನೆ ಒಳಗೆ ಅಧ್ಯಕ್ಷರುಗಳನ್ನ ಮಾಡೋರು, ಹಾಗಾಗಿ ನಿಮಗೆ ಮನೆ ಒಳಗೆ ಅನೌನ್ಸ್ ಮಾಡ್ತೀರಿ, ನಾವು ಕಾರ್ಯಕರ್ತರನ್ನ ಕೇಳಿ ನಾವು ಸಾಮೂಹಿಕವಾಗಿ ಅಡ್ರೆಸ್ ಮಾಡೋರು. ನೀನು 25 ವರ್ಷ ನೀನು ಅಧ್ಯಕ್ಷರಾಗಿ ಇರ್ತೀಯ ಬಿಡು, ನೀನು ಯಾರು ಮುಟ್ಟೋದಿಲ್ಲ. ಅಲ್ಲಿಗೆ ಬರೋಣ. ಹಾಗಾದ್ರೆ ವಿಜೇಂದ್ರ ಅವರ ಆಯ್ಕೆ ಈ ಆಂತರಿಕ ಪ್ರಜಾಪ್ರಭುತ್ವ ಬಿಜೆಪಿ ಏನು ಫಾಲೋ ಮಾಡುತ್ತೆ ಅದರ ಮೂಲಕವೇ ಆಗಿದೆಯಾ? ಅವತ್ತಿನ ದಿನ ಆಗಿಲ್ಲ. ಓಕೆ, ಯಾಕಂದರೆ ಅವತ್ತಿನ ದಿನ ಕಟೀಲ್ ಜಿ ಅವ್ರನ್ನ ತೆಗೆದಿದ್ರು. ಒಂದು ಸ್ಟಾಪ್ ಬ್ಲಾಕಿಗೆ ಒಂದು ಲಿಂಗಾಯತ ಸಮುದಾಯ, ವೀರಶೈವ ಲಿಂಗಾಯತ ಸಮುದಾಯ ನಮ್ಮ ಪರವಾಗಿ ಬಹಳ ಕಾನ್ಸ್ಟೆಂಟ್ ಆಗಿ ನಿಂತಿತ್ತು. ಅಲ್ಲಿ ಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪನವರು ಇದ್ದರು. ಅವ್ರ ಬದಲಾವಣೆ ಆದಮೇಲೆ ಮತ್ತೊಬ್ಬ ಸಮುದಾಯದ ಬಸವರಾಜ ಬೊಮ್ಮಾಯಿ ಅವರು ಬಂದರು. ಕಟೀಲ್ ಅವ್ರನ್ನ ತೆಗೆದ ಮೇಲೆ ಇಲ್ಲ, ಯಡಿಯೂರಪ್ಪನವರ ವರ್ಚಸ್ಸಿಗೆ ನಾವು ಧಕ್ಕೆ ತರಬಾರ್ದು, ಅವರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಹಾಗಾಗಿ ಒಬ್ಬ ಯುವಕ ಇದ್ದಾನೆ, ಫಸ್ಟ್ ಟೈಮ್ MLA ಆಗಿ ಬಂದಿದ್ದಾನೆ, ಇವ್ರಿಗೊಂದು ಅವಕಾಶ ಕೊಟ್ಟರೆ ಒಂದು ಶಕ್ತಿ, ಯಡಿಯೂರಪ್ಪನವರ ಶಕ್ತಿ ಇದು. ಆಮೇಲೆ ಹುಡುಗ ಆಗಿರೋದ್ರಿಂದ ಹಿರಿಯರೆಲ್ಲರೂ ತಗ್ಗಿ ಬಗ್ಗಿ ಒಂದು ಸ್ವಲ್ಪ ಕೇಳ್ಕೊಂಡು ಮಾರ್ಗದರ್ಶನ ತಗೊಂಡು ಅಂತೇಳಿ ಮಾಡ್ತಾರೆ ಅನ್ನೊಂದು ಒಳ್ಳೆ ಅಭಿಪ್ರಾಯಗಳಿಗೆ ಅವ್ರಿಗೆ ಮಾಡಿರ್ಬೋದು. ಆ ಟೈಮಲ್ಲಿ ನಿಮ್ಮದು ಸಹಮತ ಇತ್ತು? ಯಾಕಂದ್ರೆ ನಾವೆಲ್ಲರೂ ಕೂಡ ಅವರಿಗೆ ಫಸ್ಟ್ ಡೇ ಕಂಗ್ರ್ಯಾಚುಲೇಟ್ ಅಂತ ಹೇಳಿ ಮಾಡೋದಕ್ಕೆ ಫೋನ್ ಎತ್ಕೊಂಡವ್ರು, ನಾವು ಫೋನ್ ಎತ್ಕೊಂಡು ಮಾಡಿದವರು. ಆದರೆ ಫಸ್ಟ್ ಡೇ ಇಂದ ನಮಗೆ ಅವ್ರು ರಿಪ್ಲೈ ಮಾಡಿಲ್ಲ. ಹಿ ಹ್ಯಾಸ್ ನಾಟ್ ರಿಸೀವ್ಡ್ ಮೈ ಕಾಲ್. ದ ವೆರಿ ನೆಕ್ಸ್ಟ್ ಕಾನ್ಸ್ಟಿಟ್ಯೂನ್ಸಿ ನಮ್ದೆಲ್ಲ ಒಂದೇ ಜಿಲ್ಲೆ, ಅಕ್ಕಪಕ್ಕ ಕ್ಷೇತ್ರದವ್ರು ನಾವು. ಓಕೆ ಸರಿ ಹಾಗಂತ ಹೇಳ್ಬಿಟ್ಟು ಮೆಸೇಜ್ ಹಾಕಿದ್ದೀನಿ, ಕಂಗ್ರ್ಯಾಚುಲೇಷನ್ ಇರ್ಬೋದು, ಅವತ್ತಿನ ಬ್ಯುಸಿ ಇರ್ಬೋದು, ಮತ್ತೊಬ್ಬರು ಕಂಗ್ರ್ಯಾಚುಲೇಷನ್ಸ್. ನಾವು ಇವತ್ತಿನವರೆಗೂ ಎದುರ ಬದ್ರ ಹೀಗೆ ಮಾತಾಡೇ ಇಲ್ಲ. ಅಧ್ಯಕ್ಷ ಆದಮೇಲೆ ನನ್ನ ಮೆಸೇಜಿಗೆ ಇವತ್ತುವರೆಗೂ ಅವರು ರಿಪ್ಲೈನೂ ಮಾಡಿಲ್ಲ, ನಮ್ಮನ್ನು ಕರೆದೂ ಇಲ್ಲ, ಕೇಳೂ ಇಲ್ಲ, ಮಾತಾಡ್ಸೂ ಇಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲೇ ನಮ್ಮ ಕ್ಷೇತ್ರದಲ್ಲೇ ನಾವು 239 ಬೂತಿಗೂ ಕೂಡ ನಾನು ಹೋಗಿ ಬಂದಿದ್ದೀನಿ. ಈ ಸಂಘಟನಾತ್ಮಕವಾಗಿ ನನ್ನ ಜವಾಬ್ದಾರಿ ಇತ್ತು ಒಬ್ಬ ಕಾರ್ಯಕರ್ತನಾಗಿ, ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆಗೆ ಬೂತಿನ ಅಧ್ಯಕ್ಷರುಗಳು ಮಾಡೋದು. ಇದೆಲ್ಲದನ್ನು ನೀವೆಲ್ಲರೂ ಸೇರಿ ಒಂದು ಬೂತ್ ಅಧ್ಯಕ್ಷ ಮಾಡ್ರಿ, ಒಳ್ಳೆ ಕೆಲಸವನ್ನು ಮಾಡಿಬಿಟ್ಟು ನಮಗೆ ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟು 212-13 ದಿನ ಕೆಲಸ, ಒಂದೊಂದು ದಿನಕ್ಕೆ 15-20 ಬೂತ್ನಂತೆ ಮಾಡ್ಕೊಂಡು ಬರೋದು.
ಇದನ್ನು ಮಾಡಿಬಿಟ್ಟು ಎಲ್ಲರೂ ಸೇರಿಬಿಟ್ಟು ಒಬ್ಬ ಅಧ್ಯಕ್ಷರುಗಳನ್ನು ಆಯ್ಕೆ ಮಾಡಿಕೊಡ್ತಕ್ಕಂಥ ಪ್ರಕ್ರಿಯೆ 1-2-3 ಜನ ಆಪ್ಷನ್ ಬೇಕಂದ್ರು, ಆಪ್ಷನ್ ಕೊಟ್ಟ ಮೇಲೆ ಅದನ್ನು ಕೈಬಿಟ್ರು. ಯಾರು ನಮಗೆ ಒಂದು ವಿರೋಧವಾಗಿ ಇರ್ತಾರೆ, ಅವ್ರು ಗುಂಪು ಕಟ್ಟಿ ಇರ್ತಾರೆ, ಅದನ್ನು ಒಂದು ಸ್ವಲ್ಪ ಮುಂಚೆಯಿಂದನೂ ಮಾಡ್ತಾ ಬಂದ್ಬಿಟ್ಟಿದ್ದಾರೆ ಅವರು ಎಲ್ಲ ಕ್ಷೇತ್ರಗಳಲ್ಲೂ ಒಂದೊಂದು ಹಿಂಗೆ ಆ ಗುಂಪಿನಲ್ಲಿ ಇರ್ತಕ್ಕಂಥವನ್ನ ತಗೊಂಡೋಗಿ ಅಧ್ಯಕ್ಷನ ಮಾಡಿ ಕಳಿಸ್ಕೊಟ್ರು. ಕೇಳಲೂ ಇಲ್ಲ, ಹೇಳಲೂ ಇಲ್ಲ, ನಾವು ಕೊಟ್ಟಿದ್ದಕ್ಕಿಲ್ಲ, ಏನೂ ಇಲ್ಲ. ಹಾಗಾದರೆ ನೀವು ಇಷ್ಟೋ ತನಕ ಮಾತಾಡಿದಂಥ ವಿಚಾರಧಾರೆ, ಆತ್ಮಾವಲೋಕನ ಯಾವುದನ್ನು ಕೂಡ ಒಬ್ಬ ಸಾಮಾನ್ಯ BJP ಕಾರ್ಯಕರ್ತ ವಿರೋಧಿಸೋದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಯಾಕದು ಪಕ್ಷದ ವೇದಿಕೆಯಲ್ಲೇ ಆಗ್ಬೋದಿತ್ತಲ್ಲ, ಯಾಕೆ ಬಹಿರಂಗವಾಗಿ ಆಗ್ತಾ ಇದೆ? ಮಾಧ್ಯಮಗಳ ಮೈಕ್ ಮೇಲೆ ನಿಮ್ಮ ಮಾತುಗಳು ರಾರಾಜಿಸ್ತಾ ಇದೆ, ಅಂದರೆ ರಾಚಿಸ್ತಾ ಇದೆ. ಬೇಕಾಗಿಲ್ಲ, ಈ ಧೋರಣೆ ಬೇಕಾಗಿಲ್ಲ ಅನ್ನುವಂಥ ವಿಚಾರಗಳು ಹೊರಗಡೆ ಬರ್ತಾ ಇದೆ. ನೀವು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿರಬಹುದು, ಸರಿಯಾದ ಮಾರ್ಗವನ್ನೇ ಅನುಸರಿಸಿರಬಹುದು. ಆದರೆ ಹೈಕಮಾಂಡ್ ಅದನ್ನು ರಿಸೀವ್ ಮಾಡಿಲ್ಲ ಅಂದರೆ ನೀವೆಲ್ಲೋ ಫೇಲ್ ಆಗಿದ್ದೀರಿ ಅಂತನಾ, ಅಥವಾ ಹೆಂಗೆ ಅರ್ಥೈಸ್ಕೊಬಹುದು? ಫೇಲ್ ಆಗಿದ್ದೀರಿ ಅಂತಕ್ಕಂಥದ್ದು ನಾನು ಅನ್ಕೊಂಡಿರಲಿಲ್ಲ. ಯಾಕಂದರೆ ಇದೊಂದು ಪರಿವರ್ತನೆಯ ಟೈಮ್. ಅವರು ಒಂದು ಸ್ವಲ್ಪ ಸುಧಾರಿಸ್ಕೊಂಡ್ಬಿಡ್ರಪ್ಪ, ಹೆಂಗಿದ್ರು ಕೂಡ ಒಂದು ಸಂಘಟನಾತ್ಮಕವಾಗಿ ಬದಲಾವಣೆಗಳು ಬರ್ತಾ ಇದ್ದಾವೆ. ನಾವು ಇದೆಲ್ಲವೂ ಕೂಡ ಅಲ್ಟಿಮೇಟ್ ಆಗಿ ಇವೆಲ್ಲವೂ ಸಣ್ಣ ಪುಟ್ಟ ವಿಚಾರನೇ ಅಂತಲೇ ತಿಳ್ಕೊಬೋದು. ಒಂದು ಮಂಡಲದ ಅಧ್ಯಕ್ಷ, ಒಂದು ಯಾವುದೋ ಜಿಲ್ಲಾಧ್ಯಕ್ಷ ಅವ್ರಿಗೆ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ಮಾಡಿದ್ದಾರೆ, ಅವ್ರು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳೇ ಇರ್ಬೋದು ಅಂಥೇಳಿ ಇರ್ಬೋದು. ಆದರೆ ಫಲಿತಾಂಶಗಳೇನಿದ್ದಾವೆ, ರಿಸಲ್ಟ್ಸ್ ಏನಿದೆ, ವಿಧಾನಸಭಾ ಚುನಾವಣೆದು ಅಥವಾ ಪಾರ್ಲಿಮೆಂಟಿಂದು ಬೈ ಎಲೆಕ್ಷನ್ಸ್ ಇಬ್ಬರು ಮುಖ್ಯಮಂತ್ರಿಗಳ ಮಕ್ಕಳುಗಳನ್ನು ನಿಲ್ಲಿಸ್ಕೊಂಡು MP-ಗಳಾಗಿ, ಸೆಂಟ್ರಲ್ ಮಿನಿಸ್ಟರ್ಸ್ ಆಗಿ, ಸಂಡೂರಿನಲ್ಲಿ ಒಬ್ಬ ಸಿಟ್ಟಿಂಗಲ್ಲಿ ಆ್ಯಂಟಿ ಇನ್ಕಂಬರೆನ್ಸಿ ಇರ್ತಕ್ಕಂಥ ಸಂದರ್ಭದಲ್ಲಿ ಹನುಮಂತು ಅಂತವ್ರನ್ನಲ್ಲಿ ಕೊಟ್ಬಿಟ್ಟು ವಿ ಲೂಸ್. ಆ್ಯಂಡ್ ಇಟ್ ಈಸ್ ಅವರ್ ಕಾನ್ಸ್ಟಿಟ್ಯೂನ್ಸೀಸ್. ಸಂಡೂರು ಒಂದು ನಮ್ದು ಇಲ್ಲದೆ ಇದ್ರು ಕೂಡ ಇವೆರಡು ನಮ್ಮದೇ. ಸಿಟ್ಟಿಂಗ್ ಮೆಂಬರ್ಸ್ನ ನಾವು ಕಳ್ಕೊಳ್ತೀವಿ ಬೈ ಎ ವೆರಿ ಬಿಗ್ ಮಾರ್ಜಿನ್. ಅಂದರೆ ಒಬ್ಬ ಅಧ್ಯಕ್ಷನಾಗಿ ಅಥವಾ ಈ ಸಂಘಟನೆ ಏನು ನಾವು ಮಾಡಬೇಕಿತ್ತು, ಬೈ ಎಲೆಕ್ಷನ್ಸಲ್ಲೇ ನಾವು ಫೋಕಸ್ ಮಾಡದೇ ಇರತಕ್ಕಂಥವು ಏನು ಸಾರ್ವತ್ರಿಕ ಚುನಾವಣೆ ಆಗಿರ್ತಕ್ಕಂಥ ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಥವಾ ಕಾರ್ಪೊರೇಷನ್ಸ್ ಎಲೆಕ್ಷನ್ಸಿಗೆ ಈ ಥರದ ಗುಂಪು ಕಾರ್ಯಗಳು ಅಥವಾ ಈ ಥರದ ಮನೋಭಾವನೆ ಇಟ್ಕೊಂಡಿರ್ತಕ್ಕಂಥವ್ರು ಪಕ್ಷವನ್ನು ಅಥವಾ ಈ ಚುನಾವಣೆಗಳನ್ನು ಹೇಗೆ ಮುಂದೆ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ? ಭಾಳಷ್ಟು ಕಷ್ಟಗಳು ಮುಂದೆ ನಮಗೆ ಎದುರಿದೆ. ಹಾಗಾಗಿ ಇವಾಗಲೇ ನಾವು ಅದನ್ನು ವಾಯ್ಸ್ ಮಾಡಬೇಕು ಅಂತೇಳಿ ವಾಯ್ಸ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಇದು ವರಿಷ್ಠರಿಗೆ ತಲುಪಿಲ್ಲ ಅಂತಲ್ಲ, ತಲುಪಿದೆ. ಆದರೆ ಇಡೀ ರಾಷ್ಟ್ರದ ಚುನಾವಣೆ ನಡೀತಾ ಇದೆ, ಪಕ್ಷದ ಚುನಾವಣೆಗಳು ಅಥವಾ ನಾಮಿನೇಷನ್ಸು ಇವೆಲ್ಲವೂ ಕೂಡ ಪ್ರಕ್ರಿಯೆ ನಡೀತಾ ಇದೆ ಪಕ್ಷದ. ಹಾಗಾಗಿ ಒಂದೇ ಸರಿಗೆ ಕರ್ನಾಟಕದ ಮಾತ್ರ ಶುರು ಮಾಡ್ತೀವಿ ಅಂತಕ್ಕಂಥ, ಇವಾಗ ತಮಿಳುನಾಡಿದ್ದು ಇವತ್ತು ಅಣ್ಣಾಮಲೈಯವರು ಇಲ್ಲ ನಾನು ಒಂದು ಆಯ್ಕೆ ಮಾಡ್ತಾ ಇದ್ದೀವಿ, ಆದರೆ ಚುನಾವಣೆ ಮಾಡ್ತೀರಾ? ಚುನಾವಣೆ ಮಾಡಲ್ಲ, ಒಗ್ಗಟ್ಟಿಂದ ಕೂತು ನಾವು ಆಯ್ಕೆ ಮಾಡ್ತೀವಿ ಅಂತ. ಹಾಗಾದರೆ ವರಿಷ್ಠರು ಯಾವ ಸಂದೇಶವನ್ನು ಕಳಿಸಿರ್ಬೋದು? ಹಾಗಾದರೆ ಇಷ್ಟು ವರ್ಷ ಅಲ್ಲಿ ಘರ್ಷಣೆ ಇತ್ತು. ಹೌದು, ಅಣ್ಣಾಮಲೈ ಅವರ ಶ್ರಮ ಒಂದು ಕಡೆಗಿತ್ತು, ಘರ್ಷಣೆ ಒಂದು ಕಡೆಗಿತ್ತು. ADMK ಆ್ಯಂಡ್ ಬೇರೆ ಬೇರೆ ವಿಚಾರಧಾರೆಗಳು, ಅವರದಕ್ಕೆ ನಾನು ಮಾತನಾಡೋದಕ್ಕೆ ಹೋಗಲ್ಲ, ಬಿಕಾಸ್ ನಮಗೆ ಸಂಬಂಧ ಇಲ್ಲ. ಆದರೆ ಅಲ್ಟಿಮೇಟ್ ಆಗಿ ಯಾವ ಪಕ್ಷದ ವಿರುದ್ಧ, ಯಾರ ಕಾರ್ಯಕರ್ತರ ವಿರುದ್ಧ ಅಣ್ಣಾಮಲೈ ಅವರು ವಾದ ಮತ್ತು ವಿವಾದವನ್ನು ಮಾಡ್ಕೊಂಡಿದ್ರು, ಇವತ್ತು ಡೆಲ್ಲಿನಲ್ಲಿ ಅಥವಾ ಅವರ ಅಂತಿಮವಾಗಿರ್ತಕ್ಕಂಥ ಒಂದು ಬದಲಾವಣೆಯ ಸಂದರ್ಭದಲ್ಲಿ ಸ್ಟೇಟ್ಮೆಂಟ್ ಮಾಡ್ಬೇಕಾದ್ರೆ ನನಗೊಂದು ಹೈಕಮಾಂಡ್ ಇದೆ, ನಾವೆಲ್ಲರೂ ತಮಿಳುನಾಡನ್ನ BJP ಪಕ್ಷವನ್ನು ಅಧಿಕಾರಕ್ಕೆ ತರ್ತಕ್ಕಂಥ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇರೋರು, ಹಾಗಾಗಿ ನಾವು ಒಗ್ಗಟ್ಟಿಂದ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತೀವಿ ಅಂದರು. ಅದೇ ಪ್ರಕ್ರಿಯೆ ಇಲ್ಲ ಆಗಬೇಕು. ವೆರಿ ನೈಸ್. ಯತ್ನಾಳ್ ಅವರು ಖಾರವಾದ ಸ್ಟೇಟ್ಮೆಂಟ್ಗಳನ್ನು ಬಹಿರಂಗವಾಗಿ ಕೊಟ್ಟಿದ್ದಾರೆ. ಅದು BJP ರಾಜ್ಯಾಧ್ಯಕ್ಷ ಸ್ಥಾನ ಬೇಕು ಅನ್ನೋದಾದರೆ ಇಷ್ಟು ಕೋಟಿ ಅಂತೆ, ಮುಖ್ಯಮಂತ್ರಿ ಸ್ಥಾನ ಬೇಕು ಅಂದರೆ ಅಷ್ಟು ಕೋಟಿ ಅಂತೆ. ಈ ಥರದ ಸ್ಟೇಟ್ಮೆಂಟ್ಗಳು ಹೆಂಗೆ ಲ್ಯಾಂಡ್ ಆಗುತ್ತೆ ಅಂತ ನಾವು ನೋಡೋದಾದರೆ ಅದನ್ನು ರಿಸೀವ್ ಮಾಡೋರು ಯಾರು ಅನ್ನುವಂಥ ಪ್ರಶ್ನೆ ಬಂದಾಗ ಹೈಕಮಾಂಡದು ತೇಜೋವಧೆ ಆಯಿತು ಸರ್. ಅಲ್ಲಿ ನಾನು 100ಕ್ಕೆ 100 ತೇಜೋವಧೆ ಅನ್ನೋದಕ್ಕೆ ನಾನು ಒಪ್ತೀನಿ. ನಾನು ಅದನ್ನು ಅಲ್ಲುಗಳಿಯೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ಕೆಲವು ಸಾರಿ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಎಲ್ಲದನ್ನೂ ಕೂಡ ನಾನು ಹೊರಗಡೆ ಹಾಕಬೇಕಾದಂಥ ಅಗತ್ಯತೆಗಳಿಲ್ಲ, ಮತ್ತು ಹಾಕೋದಕ್ಕೂ ಕೂಡ ನನಗೊಂದು ಮೆದುಳಿದೆ. ಒಂದು ಸ್ವಲ್ಪ ಭಾಷೆಯನ್ನು ಕೊಡಬೇಕಾದ್ರೆ ಅಥವಾ ಮಾತನಾಡಬೇಕಾದ್ರೆ, ವಿಚಾರಧಾರೆಗಳನ್ನು ಹೇಳಬೇಕಾದ್ರೆ, ಹೆಸರುಗಳನ್ನು ಉಲ್ಲೇಖ ಮಾಡಬೇಕಾದ್ರೆ
ಒಂದು ದಾಖಲಾತನ್ನೇ ಇಟ್ಕೊಂಡು ಅಥವಾ ಒಂದು ನೈಜವಾಗಿರ್ತಕ್ಕಂಥ ನಾನು ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ತೀನಿ ಅಂತಕ್ಕಂಥ ವ್ಯವಸ್ಥೆ ಇದ್ರೆ ಮಾತನಾಡಬೇಕು, ಇಲ್ಲಾಂದ್ರೆ ಮಾತನಾಡಕ್ಕೆ ಹೋಗ್ಬಾರ್ದು. ಆ ಥರದ ಕೆಲವು ಪದಗಳನ್ನ ಆಗಿದ್ದಾವೆ. ಆದರೆ ಅವ್ರು ಆಡಿರ್ತಕ್ಕಂಥ ಎಲ್ಲಾ ಮಾತುಗಳು ಕೂಡ ತಪ್ಪಲ್ಲ. ಯಾಕಂದ್ರೆ ಅವರು ಒಂದ್ ಸ್ವಲ್ಪ ಉತ್ತರ ಕರ್ನಾಟಕದವರು, ಅವ್ರ ಭಾಷೆನೇ ಒಂದು ಸ್ವಲ್ಪ ಮೇಲೆ, ಒಂದ್ ಸ್ವಲ್ಪ ಗಂಡಸ್ತನದಿಂದ ಮಾತಾಡ್ತಕ್ಕಂಥದ್ದು. ಇವಾಗ ತಾವು ಸಕಲೇಶ್ಪುರ ಮಲೆನಾಡು ಭಾಗದಿಂದ ನೀವು ಬರ್ತೀವಿ. ಅದೇ ಮಂಗಳೂರಿನಲ್ಲಿ ಏನಾದ್ರು ಮಾತುಗಳನ್ನ ಆಡ್ಬೇಕಾದ್ರೆ ಯಾವ ತರದ ಬೈಗಳನ್ನ ಮಾತಾಡ್ತಾರೆ, ಮ್ಯಾಕ್ಸಿಮಮ್ ಅಂದ್ರೆ ನಿನಗೆ ತಲೆ ಸರಿ ಇಲ್ಲ ಅಂತ ಅಷ್ಟೇ. ಹಾಗೆ ಮಲೆನಾಡು ಭಾಗಕ್ಕೆ ಬಂದ್ರೆ ಅಲ್ಲಿಯೋ ಇತಿಮಿತಿನೇ ಬೇರೆ, ಮಂಡ್ಯದಲ್ಲಿ ಇತಿಮಿತಿನೇ ಬೇರೆ, ಉತ್ತರ ಕರ್ನಾಟಕದ ಭಾಷೆನೇ ಬೇರೆ. ಆ ಭಾಷೆನಲ್ಲಿ ಅವ್ರ ಭಾವನೆಗಳು ಬೇರೆ ತರ ಇರ್ತವೆ. ಅದು ಸ್ವಾಭಾವಿಕವಾಗಿ ಬಂದಿರತಕ್ಕಂತ ಒಂದು ವ್ಯಕ್ತಿತ್ವ ಅದು. ಹಾಗಾಗಿ ಒಂದ್ ಸ್ವಲ್ಪ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ, ಮತ್ತೊಂದಾದಾಗ ಅವ್ರ ಆಡು ಭಾಷೆಗಳಲ್ಲಿ ಒಂದ್ ಸ್ವಲ್ಪ ಏರು ಮತ್ತು ಪದಗಳ ಬಹಳ ತೀಕ್ಷ್ಣತೆಯನ್ನ ನಾವು ಕಾಣ್ತೀವಿ. ಅದನ್ನ ಕೆಲವ್ರು ಏನ್ ಮಾಡಿದ್ರು ಅಂದ್ರೆ ಆ ಪದಗಳನ್ನ ನೀನ್ ಎಮ್ಮೆ ಕಾಯಕ್ಕೆ ಹೋಗು, ನೀನು ದನ ಇದ್ದಂಗಿದ್ಯಾ, ಈ ತರ ಒಂದ್ ಸ್ವಲ್ಪ ಜಾನುವಾರುಗಳ ಇವ್ರುಗಳ ಹೆಸರ ಇದನ್ನ ಹೇಳಿದಾಗ ಅದನ್ನ ತರ್ಜಮೆ ಮಾಡಿ ಹಿಂದಿನಲ್ಲಿ ನಿನಗೆ ಸುವರ್ ಅಂದ್ರು, ನಿನಗೆ ಇದಂದ್ರು, ನಿನಗೆ ಪರ್ಕೆಯಲ್ಲಿ ಹೊಳೆಯುತ್ತೀನಿ ಅಂದ್ರು, ಈ ತರದ ತರ್ಜಮೆ ಮಾಡಿದಾಗ ಅಲ್ಲಿಗೆ ತಪ್ಪು ಸಂದೇಶಗಳು ಹೋಗ್ತವೆ. ಆಡು ಭಾಷೆನಲ್ಲಿ ಮಾಡಿರ್ತಕ್ಕಂಥದ್ದನ್ನ ನೀವು ತರ್ಜಮೆ ಮಾಡಿದಾಗ, ಇವಾಗ ಹಿಂದಿನಲ್ಲಿ ಕೆಲವು ಮಾತುಗಳಿದ್ದಾವೆ, ಪಂಜಾಬೀಸು ಮಾತಾಡ್ತಾರೆ, ಉತ್ತರ ಭಾರತದಲ್ಲಿ ಬಹಳ ಕಾಮನ್ ಲ್ಯಾಂಗ್ವೇಜ್ ಇದಾವೆ, ಪಾಲಿಟಿಷಿಯನ್ಸ್ ಎಲ್ಲರೂ ಮಾತಾಡ್ತಾರೆ. ಆ ಭಾಷೆಗಳನ್ನ ಇಲ್ಲಿ ತರ್ಜಮೆ ಮಾಡಿದಾಗ ಬೇರೆ ಥರನೇ ಕೇಳಿಸುತ್ತೆ. ಹಾಗಾಗಿ ನಮ್ಮ ಭಾಷೆಗಳನ್ನ ನೋಡಿಕೊಂಡು ತರ್ಜಮೆ ಮಾಡಿರ್ತಕ್ಕಂಥ ಸಂದರ್ಭಗಳನ್ನ, ಭಾಷೆಗಳನ್ನ ಯಾವ ರೀತಿಯಲ್ಲಿ ಇವಾಗಲೇ ನೀವು ಮಾತಾಡಿರ್ತಕ್ಕಂಥ ಮಾತುಗಳನ್ನ ಯಾವ ಮಟ್ಟದಲ್ಲಿ ಬೇಕಾದ್ರೂ ನಾನು ತೀಕ್ಷ್ಣವಾಗಿ ಬೇರೆ ಭಾಷೆಗೆ ಹಾಕಿ ನಾನು ಸಾಧಿಸಬಲ್ಲೆ. ಹಾಗೆ ಮಾಡಬಾರ್ದು ರಾಜಕಾರಣದಲ್ಲಿ. ಹಾಗಾಗಿ ನನ್ನ ವರಿಷ್ಠರಲ್ಲಿ ನಾನು ಬಹಳ ವಿನಯಪೂರ್ವಕವಾಗಿ ವಿನಂತಿ ಮಾಡ್ಕೊಂತೀನಿ. ಯತ್ನಾಳ್ ಅವರು ಒಬ್ಬ ಹಿಂದೂ ಹೋರಾಟಗಾರ, ಬಹಳ ಪ್ರಾಮಾಣಿಕ. ಅವರು ಕೈ ಬಾಯಿಗಳನ್ನ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ. ಅಲ್ಪ ಸ್ವಲ್ಪ ತಪ್ಪಾಗಿದೆ, ನಾನು ಆಗಿಲ್ಲ ಅಂತ ಹೇಳಿ ಅವ್ರು ಸ್ಟೇಟ್ಮೆಂಟ್ಸ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಜಾರಿದ್ದಾವೆ, ಪದಗಳು ಜಾರಿದ್ದಾವೆ. ಆ ಥರ ಪದಗಳು ಎಷ್ಟೋ ಸಂದರ್ಭದಲ್ಲಿ ಯಾರ್ಯಾರಿಂದನೂ ಜಾರಿದ್ದಾವೆ, ಎಲ್ಲೆಲ್ಲೋ ಏನೇನೋ ನಡೆದಿದೆ. ಇವಾಗ ಎಸ್ ಟಿ ಸೋಮಶೇಖರ್ದೇನು, ಹೆಬ್ಬಾರದ್ದೇನು, ಎಷ್ಟೋ ಶಾಸಕ ಮಿತ್ರರು ಅಥವಾ ನಾಯಕರುಗಳ ಘಟನಾವಳಿಗಳೇನು ನಾವೆಲ್ಲರಿಗೂ ನೋಟಿಸ್ ಕೊಟ್ಟಿದ್ವಾ? ಎಲ್ಲರಿಗೂ ಇಷ್ಟು ದಿನ ನಾವು ಯಾಕೆ ಇಟ್ಕೊಂಡಿದ್ದೀವಿ? ಎಕ್ಸ್ಪೆಲ್ ಮಾಡೋದಾದ್ರೆ ಅವ್ರನ್ನೂ ಎಕ್ಸ್ಪೆಲ್ ಮಾಡಬೇಕಲ್ಲ. ನನಗದೇ ಯೋಚನೆ ಸರ್. ಈಗ ಯತ್ನಾಳವ್ರು ಮಾತಾಡ್ತಾರೆ, ಅವ್ರನ್ನ ಉಚ್ಚಾಟಿಸೋದು, ನಾಳೆ ಮತ್ತೊಬ್ರು ಮಾತಾಡ್ತಾರೆ, ಅವ್ರನ್ನ ಉಚ್ಚಾಟಿಸೋದು, ಅದೇ ಕೆಲಸ ಅಲ್ಲ ಹೈಕಮಾಂಡ್ಗೆ. ಈ ಪ್ರಕರಣದ ಮೂಲಕ ವಿಜಯೇಂದ್ರ ಅವ್ರಿಗೆ ಇದು ಲೆಸನ್ ಅಲ್ವಾ? ಎಲ್ಲರನ್ನ ದಟ್ ವಾಸ್ ಅವರ್ ಪ್ರೈಮರಿ ರಿಕ್ವೆಸ್ಟ್ ಅವರಿಗೆ. ನಮ್ಮ ಬಹಳ ಮನನೊಂದು ಕಾರ್ಯಕರ್ತರ ಭಾವನೆಗಳನ್ನು ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಒಂದು ಸಮುದಾಯ ಎದ್ದು ನಿಂತು ಬಿಟ್ಟಿದೆ ಅಲ್ಲಿ, ಮತ್ತು ಸಮುದಾಯದ ಒಳಗೇನೆ, ಒಂದು ಸಮಾಜದೊಳಗೇನೆ ಸಮುದಾಯಗಳು ಘರ್ಷಣೆಯಲ್ಲಿ ನಿಲ್ತಕ್ಕಂಥ ಪರಿಸ್ಥಿತಿ ಕಾಂಗ್ರೆಸ್ ಮಾಡಿಬಿಟ್ಟಿತ್ತು. ಲಿಂಗಾಯತ ಮತ್ತು ವೀರಶೈವ ಅಂತ ಹೇಳಿ ಅದರ ಭಾವನೆಗಳನ್ನ ನಾವು ಸರಿದೂಗಿಸ್ಕೊಂಡು ಬಂದಿದ್ವಿ. ಇಲ್ಲ, ನಾವೆಲ್ಲರೂ ಕೂಡ ವೀರಶೈವ ಲಿಂಗಾಯತರು ಒಂದೇ. ಕಾಂಗ್ರೆಸ್ ಮಾಡಿರ್ತಕ್ಕಂಥ ತಪ್ಪುಗಳನ್ನ ನಾವು ಹೊಡಿಬಾರ್ದು, ಇದು ಮುಂದೆ ಹೋಗ್ಬೇಕು ಅಂತ ಹೇಳಿ ಈಗ ಅದು ಮತ್ತೆ ಮರುಕಳಿಸ್ತಕ್ಕಂಥ ಪ್ರಸಂಗಗಳು ಒದಗಿ ಬಂದ್ಬಿಟ್ಟಿದ್ದಾವೆ. ಹಾಗಾಗಬಾರ್ದು. ಬಿಜೆಪಿನಲ್ಲಿ ವೀರಶೈವ ಲಿಂಗಾಯತ ಒಂದೇ, ಅವರು ನಮಗೆ ಬೆನ್ನೆಲುಬು, ಬಹಳ ದೊಡ್ಡ ಮಟ್ಟದಲ್ಲಿ ನಮಗೆ ಓಟರ್ಸಿದ್ದಾರೆ, ಅವರು ನಮ್ಮ ಜೊತೆಗೆ ಬಂದಿದ್ದಾರೆ. ಕಾಲಕ್ರಮೇಣ ಒಂದು ಸ್ವಲ್ಪ ವಿಧಾನಸಭೆಯಲ್ಲಿ ಅಲ್ಲಿ ಇಲ್ಲಿ ಜರುಗೋಗಿದ್ದಾವೆ. ಆದರೆ ಹೋದ ಲೋಕಸಭೆಯಲ್ಲಿ ದಾವಣಗೆರೆಯಲ್ಲಿ ಮಾಡಿರ್ತಕ್ಕಂಥ ಒಂದು ಅನ್ಯಾಯ ಏನಿದೆ ಬಿಜೆಪಿ ಪಕ್ಷದೊಳಗೆ, ಬಿಜೆಪಿ ಅದೇ ರೀತಿಯಲ್ಲಿ ಬೀದರ್, ಕಲಬುರಗಿ, ರಾಯಚೂರು ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಮಾಡಿಬಿಟ್ಟು ಗೆಲ್ತಕ್ಕಂಥ ಕ್ಷೇತ್ರಗಳನ್ನು ನಾವು ಕಳ್ಕೊಂಡ್ಬಿಟ್ವಿ. ಶಾಮನೂರು ಶಿವಶಂಕರಪ್ಪನವ್ರು ಬಂದ್ಬಿಟ್ಟು ಶಿವಮೊಗ್ಗದಲ್ಲಿ ಪ್ರಚಾರ ಮಾಡೋದು, ಇಲ್ಲ ನೀವು ರಾಘವ್ರನ್ನ ಗೆಲ್ಲಿಸಿ ಅನ್ನೋದು ನಮಗೆ ಪ್ಲಸ್ಸೇ. ಆದರೆ ನಮ್ಮವ್ರು ಹೋಗ್ಬಿಟ್ಟು ಅದೇ ರೀತಿಯಲ್ಲಿ ಹೋಗ್ಬಿಟ್ಟು ಕಾಂಗ್ರೆಸ್ನವ್ರನ್ನ ಗೆಲ್ಲಿಸ್ಬಿಟ್ರೆ, ಮಾನ್ಯ ಪ್ರಧಾನಮಂತ್ರಿಗಳು ಬಂದು ಕ್ಯಾನ್ವಸ್ ಮಾಡಿ ಹೋಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ನಾವು ಸೋತ್ಬಿಟ್ರೆ ಹೇಗೆ? ಇದೆಲ್ಲವೂ ಕೂಡ ನಿಭಾಯಿಸಕ್ಕೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಇವತ್ತು ವಿಜೇಂದ್ರ ಅವರು ತಮ್ಮ ಮೇಲೆ ತಾವೇ ತಂದುಕೊಂಡಿದ್ದಾರೆ. ಹಾಗಾದರೆ ಯತ್ನಾಳ್ ಅವರ ಉಚ್ಚಾಟನೆ
ನೀವು ನಿರೀಕ್ಷೆ ಮಾಡಿದ್ರ ಅಥವಾ ಆಘಾತ ಅವತ್ತು? ಇಲ್ಲ, ನಮಗೆ ಒಂದು ಸ್ವಲ್ಪ ನಿರೀಕ್ಷೆ ಅನ್ನೋ ಪದ ದಿಂದ ನಾವು ದೂರ ಇರಲಿಲ್ಲ, ಇತ್ತು ನಮಗೆ. ಓಕೆ. ಯಾಕಂದರೆ ಎಲ್ಲೋ ಒಂದು ಹತ್ರ ಒಂದು ನೋಟಿಸ್ ಕೊಟ್ಟಿದ್ರು, ಅದಕ್ಕೆ ನಾವು ಯತ್ನಾಳ್ಜಿ ಅವರು ಹೋಗ್ಬಿಟ್ಟು ಅದಕ್ಕೆ ಸಮಜಾಯಿಸಿ ಕೊಟ್ಟು ಬಂದಿದ್ರು. ತದನಂತರ ಒಂದೇ 2-3 ತಿಂಗಳಲ್ಲೇ ಮತ್ತೊಂದು ನೋಟಿಸ್ನ ಕೊಟ್ಟರು. ನೋಟಿಸ್ ಇಲ್ಲಾಂದರೆ ನಮ್ಮನ್ನೆಲ್ಲರನ್ನು ಕರೆಸಿ ಒಂದು ಸ್ವಲ್ಪ ಮಾತನಾಡಿ ನೋಡಿ, ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ, ಎಲ್ಲ ನಿಮ್ಮ ಭಾಷೆ ಮೀಡಿಯಾದಲ್ಲಿ ಮಾತಾಡ್ತಿದ್ರ? ನಾವೆಲ್ಲ ರೆಗ್ಯುಲರ್ ಮಾತಾಡಿದ್ವಿ. ನನಗೆ 94ರಿಂದ ನಾವೆಲ್ಲ ಜೊತೆಗೆ ಬಂದವರು, ನಾವೆಲ್ಲ ಇಬ್ಬರು ಒಟ್ಟಿಗೆ ಫಸ್ಟ್ ಟೈಮ್ ಶಾಸಕರು, ನಾನು ಮತ್ತು ಯತ್ನಾಳ್ರು ಎಲ್ಲ. ಅವಾಗಿಂದನೂ ಅವ್ರು ಬಿಜೆಪಿಯಲ್ಲಿದ್ದರು, ಆದರೂ ಕೂಡ ಸಮ್ ವಿ ಬಿಕೇಮ್ ಫ್ರೆಂಡ್ಸ್. ನಮ್ಮ ಐಡಿಯಾಲಜಿಗಳು ಬೇರೆ ಇತ್ತು ಅವತ್ತು. ಇವತ್ತು ನಾವಿಬ್ಬರು ಒಂದೇ ಪಕ್ಷದಲ್ಲಿದ್ದೀವಿ, ಒಂದೇ ವಾದದಲ್ಲಿ. ರಿಸೀವ್ ಮಾಡ್ತಾರೆ ಸರ್ ನೀವು ಹೇಳುವಂತ ಸಲಹೆ ಸೂಚನೆಗಳನ್ನ? ನೋಡ್ರಿ ಮಾಡ್ತಾರೆ. ಮತ್ತೆ ಅವರಿಗೆ ಎಲ್ಲೋ ಒಂದ್ ಹತ್ರ ಜನ ನೋಡಿದ ತಕ್ಷಣ ಅವರು ಕೆಲವು ಸ್ವಾಭಿಮಾನಕ್ಕೆ ಅವ್ರ ಹಳೆ ನೆನಪುಗಳು ಬಂದ ತಕ್ಷಣನೇ ಒಂದೇ ಸರಿಗೆ ಅವರು ಮೀಡಿಯಾ ಎಲ್ಲ ಒಂದು ಸ್ವಲ್ಪ ಆ ಕಡೆಗೆ ಈ ಕಡೆಗೆ ಕ್ವಶನ್ಸ್ ಕೇಳಿದ ತಕ್ಷಣನೇ ಅವ್ರಿಗೆ ಏನು ಅನ್ಸುತ್ತೋ ಏನೋ ಗೊತ್ತಿಲ್ಲ, ಒಂಚೂರು ಅಲ್ಲೆಲ್ಲೇ ಒಂದು ಸ್ವಲ್ಪ ಸಣ್ಣ ಪುಟ್ಟ ಡಿಸ್ಟರ್ಬೆನ್ಸಸ್ ಆಗೋ ಥರ ಆಗುತ್ತೆ. ಸ್ಟಿಲ್ ಈಸ್ ಎ ವೆರಿ ಗುಡ್ ಮ್ಯಾನ್ ಆ್ಯಂಡ್ ಭಾಳ ಒಂದು ಸ್ವಲ್ಪ ಕೊಡುಗೆ ದಾನಿ ಕೂಡ ಎಲ್ಲದಕ್ಕೂ, ಸಮಾಜಗಳಿಗೆ ಇದಕ್ಕೆಲ್ಲದಕ್ಕೂ ಮಾಡ್ತಕ್ಕಂಥವ್ರು. ಐ ವಿಶ್ ಪಕ್ಷ ಅವ್ರನ್ನ ರೀಕನ್ಸಿಡರ್ ಮಾಡುತ್ತೆ. ಆ ಪ್ರಯತ್ನ ಹೇಗಿದೆ ಸರ್ ನಿಮ್ಮ ಕಡೆಯಿಂದ? ಇಲ್ಲ, ಈಗಾಗಲೇ ನಾವು ಈ ಚುನಾವಣೆ ಪ್ರಕ್ರಿಯೆಗಳು ಮುಗಿಬೇಕಾಗತ್ತೆ. ಯಾಕಂದರೆ ಇದಕ್ಕೊಂದು ಪ್ರಕ್ರಿಯೆ ಇದೆ. ಮಾನ್ಯ ಯಾರೇ ಎಕ್ಸ್ಪೆಲ್ ಆದವ್ರನ್ನ ತಗೊಳತಕ್ಕದ್ದಕ್ಕೆ ಒಂದು ಪ್ರಕ್ರಿಯೆ, ಅಂದರೆ ಅದಕ್ಕೆ ಪಕ್ಷದ ಅಧ್ಯಕ್ಷರಾಗಲಿ ಅಥವಾ ಸಂಘಟನೆ ಸ್ಟೇಟ್ ಕಮಿಟಿಯಿಂದ ರಿಕ್ವೆಸೇಷನ್ ಶುಡ್ ಗೋ ಟು ದ ಸೆಂಟರ್. ಈಗ ರಮೇಶ್ ಜಾರಕಿಹೊಳಿ ಅವರು ಹೋಗಿ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ, ಮಾತುಕತೆ ನಡೆಸುವಂತ ಪ್ರಕ್ರಿಯೆ, ಅಂದ್ರೆ ಯಾವ ರೂಟಿಂದ ಪಕ್ಷಕ್ಕೆ ತರುವಂತ ಪ್ರಯತ್ನ? ಇಲ್ಲ, ನಾವು ಇದನ್ನ ನಾವು ಈ ರಮೇಶ್ ಜಾರಕಿಹೊಳಿ ಅವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಫಡ್ನವೀಸ್ ಅವ್ರದ್ದು ರಿಲೇಷನ್ಶಿಪ್ ಇಸ್ ಟೋಟ್ಲಿ ಡಿಫ್ರೆಂಟ್. ಅವರು ಭಾಳ ರೆಗ್ಯುಲರ್ ಆಗಿ ಬೇರೆ ಬೇರೆ ವಿಚಾರಕ್ಕೆ ಸೇರ್ತಾರೆ ಅವರು. ಅದನ್ನ ನಾನು ನಮ್ಮ ಕರ್ನಾಟಕ ರಾಜ್ಯದ ರಾಜಕಾರಣದ ವಿಚಾರವಾಗಿ ನಾನು ಬಹಳಷ್ಟು ಹೊಂದಿಸೋದಿಲ್ಲ. ಕೆಲವರು ಅವ್ರೇನಾದ್ರು ಕೇಳಿರ್ಬೋದು, ಆದರೆ ರಮೇಶ್ ಜಾರಕಿಹೊಳಿ ಅವರು ಹೋಗಿ ಅವ್ರನ್ನ ಉಪಯೋಗ ಮಾಡ್ಕೊಂಡು ಮಾಡ್ತಾರೆ ಅಂತಕ್ಕಂಥ ಮಾತಿಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾಕಂದ್ರೆ ನಾವು ಕೂತಾಗ ಆ ರೀತಿಯ ಯಾವುದೇ ಚರ್ಚೆಗಳು ಕೂಡ ರಮೇಶ್ ಜಾರಕಿಹೊಳಿ ಅವರು ನಮ್ಮ ಹತ್ರ ಆಗಲಿ ಮಾಡಿಲ್ಲ. ಓಕೆ ಸರ್, ಈಗ ಬಿಜೆಪಿ ಅಂದ್ರೆ ಶಿಸ್ತಿನ ಪಕ್ಷ ಅಂತ ಹೆಸರಾಗಿರುವಂಥದ್ದು. ಶಿಸ್ತನ್ನ ಬಹುತೇಕ ಪಾಲಿಸ್ಕೊಂಡ್ಬಂದಿದೆ. ಯತ್ನಾಳ್ ಅವರ ವಿಚಾರದಲ್ಲಿ ಹಲವಾರು ಬಾರಿ ನೋಟಿಸ್ ಕೊಟ್ಟಿದ್ದಾರೆ, ತಿದ್ಕೊಳ್ತಾರೆ ಅನ್ನೋಂಥ ಕಾದು ನೋಡಿದ ಅಂತಾನೆ ಅರ್ಥ ಮಾಡ್ಕೊಳ್ಳೋಣ. ಈಗ ನೀವು ಉಚ್ಚಾಟನೆಯಾಗಿರುವಂಥ ವ್ಯಕ್ತಿಯೊಂದಿಗೆ ಸಂಪರ್ಕದಲ್ಲಿರೋದು, ಸಭೆ ಮಾಡೋದು ಪಕ್ಷ ವಿರೋಧಿ ಚಟುವಟಿಕೆ ಆಗೋದಿಲ್ವಾ? ನಾವು ಅವರು ಉಚ್ಚಾಟನೆ ಆದ ಮೇಲೆ ಒಂದು ಸರಿ ನಾವು ಸೇರಿದುಂಟು. ಯಾಕಂದರೆ ಒಂದು ಸಾಂತ್ವನ ಹೇಳಬೇಕಿತ್ತು ಅವರಿಗೆ, ಮತ್ತು ಅವರಿಗೆ ಇದನ್ನು ಮುಂದಕ್ಕೆ ನೀವು ಒಂದು ಸರಿಯಾದಂಥ ಹಾದಿಯಲ್ಲಿ ಇರಿ, ಒಂದೇ ಸರಿ ಕಾಂಗ್ರೆಸ್ಗೆ ಹೋಗೋದು ಅಥವಾ ಬೇರೆ ಪಕ್ಷ ಮಾಡ್ತೀವಿ ಅನ್ನೋದು ಅಥವಾ ಮತ್ತೊಂದು ಮಾಡೋದು ಇದಕ್ಕೆ ಹೋಗಬೇಡಿ. ನಾವೆಲ್ಲರೂ ಕೂಡ ಮತ್ತೆ ಸೇರೋಣ, ಮನವರಿಕೆ ಮಾಡ್ಕೊಡೋಣ. ಎಲ್ಲಿದ್ದು ಒಂದು ವೇಳೆ ತಪ್ಪಾಗಿದೆ ಅಂದ್ರೇ ಕ್ಷಮೆಯನ್ನೇ ಯಾಚಿಸೋಣ, ತಿದ್ಕೊಂಡು ಹೋಗೋಣ. ನಾವೆಲ್ಲರೂ ಕೂಡ ಪಕ್ಷದ ಕಾರ್ಯಕರ್ತರು ಅಂತಕ್ಕಂಥ ಮಾತಿನ ಮೇಲೆ ಅವ್ರನ್ನ ಒಂದು ಸರಿ ನಾವಿಷ್ಟೂ ಜನನೂ ಸೇರಿದ್ದು ಉಂಟು, ತದನಂತರ ನಾವು ಸೇರಿಲ್ಲ. ಯತ್ನಾಳ್ ಅಂತ ಯತ್ನಾಳ್ ಅವರನ್ನ ಹೆಸರು, ಯಾಕಂದ್ರೆ ನನಗಿನ್ನೂ ನೆನಪಿದೆ 6-7 ವರ್ಷಗಳ ಹಿಂದಿನಿಂದ ಒಂಟಿ ಸಲಗದ ಹೋರಾಟ ಅಂತ ಹೇಳ್ತಿದ್ರು. ಈ ಅಪ್ಪ ಮಕ್ಕಳ ಆಡಳಿತವನ್ನು ನಾನು ಒಪ್ಪೋದಿಲ್ಲ, ಇದು ಏನು ದುಡ್ಡಿನ ರಾಜಕಾರಣ, ಪ್ರಾಮಾಣಿಕ ರಾಜಕಾರಣಗಳು ಬರಬೇಕು, ಕಾರ್ಯಕರ್ತರ ಭಾವನೆಗಳಿಗೆ ಒತ್ತು ಕೊಡಬೇಕು ಅಂತ ನಿರಂತರವಾಗಿ ಮಾತಾಡ್ಕೊಂಡು ಬಂದವರು. ಅಂಥವ್ರನ್ನೇ ಉಚ್ಚಾಟನೆ ಮಾಡಿದೆ ಅನ್ನೋದಾದರೆ, ನಿಮ್ಮ ಈ ಹೋರಾಟದ ನಿಮ್ಮ ಒಂದಷ್ಟು ನಾಯಕರ ಜೊತೆ ಕೂತ್ಕೊಂಡು ಮಾಡ್ತಿದ್ದೀರಿ, ಆ ಹೋರಾಟದ ತಾರ್ಕಿಕ ಅಂತ್ಯ ಹೇಗೆ? ವಿಜಯೇಂದ್ರ ಅವರ ಆಡಳಿತ ಅಂದಾಗ ಅಥವಾ ಅವರ ರಾಜ್ಯಾಧ್ಯಕ್ಷ ಸ್ಥಾನ ಅಥವಾ ಬೇರೆಯವ್ರನ್ನ ಕೂರಿಸುವಂಥ ಪ್ರಯತ್ನ ನಿಂತು ಹೋಗುತ್ತಾ, ಮುಂದುವರಿಯುತ್ತಾ? ಹ್ಯಾಕ್ ತೊಗೊಂಡು ಹೋಗ್ತೀರಿ ಈ ಹೋರಾಟವನ್ನು? ಇವಾಗ ಇದನ್ನು ಈ ಕ್ಷಣಕ್ಕೆ ನಾನು ಉತ್ತರ ಕೊಡೋದಕ್ಕೆ ತುಂಬ ಕಷ್ಟ ಆಗ್ಬೋದು. ಬಿಕಾಸ್ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರುಗಳ ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ. 16 ರಾಜ್ಯಗಳ ಅಧ್ಯಕ್ಷರುಗಳ ಪ್ರಕ್ರಿಯೆ ನಡೀತಾ ಇದೆ. ಹಾಗಾಗಿ ಈ ಪ್ರಕ್ರಿಯೆಗಳು ಎಲ್ಲವೂ ಕೂಡ ಮುಗಿದ ಮೇಲೆ ನಾನು ಹೇಳಬಲ್ಲೆ ಇದೇ ರೀತಿಯಲ್ಲಿ ಇದು ನಡೆದಿದೆ ಅಥವಾ ಆಗುತ್ತೆ ಅಂತಕ್ಕಂಥದ್ದನ್ನು. ನಮ್ಮ ವಿನಂತಿಗಳನ್ನು ಮಾಡ್ಕೋಬೋದು, ನಮ್ಮ ಮನವಿಗಳನ್ನು ಮಾಡ್ಕೋಬೋದು. ವಿಚಾರಗಳೇನಿದ್ದಾವೆ, ಒಂದು ಡಾಕ್ಯುಮೆಂಟೆಡ್ ವಿಚಾರಗಳೇನಿದ್ದಾವೆ ಅದನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡ್ಬೋದು. ಎಲ್ಲೆಲ್ಲಿ ಕರಪ್ಷನ್ಸ್, ಇವಾಗ ತಾವೇ ಹೇಳಿದ್ರಿ, ಈ ಥರ ನಡೆದಿದ್ದಕ್ಕೆ ನಾವು ಒಂಟಿ ಸಲಗದ ಥರ ಅವರು ಹೋರಾಟ ಮಾಡ್ತಾ ಬಂದಿದ್ದಾರೆ, ಹಿಂದೂ ಹುಲಿ ಥರ ಅವರು ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ಕೊಂಡ್ಬಿಟ್ಟು ಮುಂದೆ ಬಂದಿದ್ದಾರೆ ಅಂತಕ್ಕಂಥ
ಮಾತನ್ನು ತಾವು ಆಡಿದ್ರಿ. ಅದೇ ರೀತಿಯಲ್ಲಿ ಈ ಕಡೆ ಭಾಗಕ್ಕೆ ಒಳ ಒಪ್ಪಂದಗಳನ್ನು ಮಾಡಿಕೊಂಡು ಹೇಗೆ ಪಕ್ಷವನ್ನು ಕೈ ಬಿಟ್ಟಿರ್ತಕ್ಕಂಥದ್ದು ಕೂಡ ನಾವು ಪ್ರಸ್ತಾಪ ಮಾಡಿದ್ವಿ. ಇವಾಗ 4% ಮುಸ್ಲಿಂ ಮೈನಾರಿಟೀಸಿಗೆ ಕೊಟ್ಟಿರ್ತಕ್ಕಂಥದ್ದು, ಅಥವಾ ಅನೇಕ ಫೇಲ್ಯೂರ್ಸ್ ಆಫ್ ಇವಾಗ ಇದೆ ಮೀಟ್ರ್ಗಳಿದ್ದಾವೆ, ಎಂಥದ್ದು ಎಲೆಕ್ಟ್ರಿಕ್ ಮೀಟ್ರ್ಗಳನ್ನು ತಗೊಂಡು ಹೋಗ್ಬಿಟ್ಟು 800-900 ರೂಪಾಯಿ ಇರೋದನ್ನ 4,500-5,000 ಮೇಲೆ ಹಾಕಿರ್ತಕ್ಕಂಥದ್ದು, ಬ್ಲ್ಯಾಕ್ ಲಿಸ್ಟ್ ಆಗಿರ್ತಕ್ಕಂಥವ್ರಿಗೆ ತಗೊಂಡು ಹೋಗ್ಬಿಟ್ಟು ಅವ್ರನ್ನ ಏಜೆನ್ಸಿ ಮಾಡಿರೋದು, ಇವರೇ ಸಂಬಳ ಕೊಟ್ಬಿಟ್ಟು ಅಂಗಡಿ ಬಾಡಿಗೆ ಕಟ್ಕೊಂಡು ಮೀಟ್ರ್ಗಳನ್ನ ಹಾಕ್ತಕ್ಕಂಥದ್ದು. ಐ ಥಿಂಕ್ ವಿ ಶುಡ್ ಆಲ್ ಗೋ ಟು ದ ಕನ್ಸ್ಯೂಮರ್ ಕೋರ್ಟ್ಸ್. ಇದಕ್ಕೆ ಈ ವಿಚಾರಕ್ಕೂ ಕೂಡ ಕನ್ಸ್ಯೂಮರ್ ಕೋರ್ಟ್ಸಿಗೆ ಹೋಗ್ಬೇಕು, ನಾವು ಕೇಸ್ ಫೈಲ್ ಮಾಡಬೇಕು ಕನ್ಸ್ಯೂಮರ್ಸು. ನೀವು ಯಾಕೆಂದರೆ ನಮ್ಮ ಅಪ್ಪರು 10 HP ವಿದ್ಯುತ್ ಕೊಟ್ಟಂಥ ಸಂದರ್ಭದಲ್ಲಿ ಬೇರೆ 10 HP ವಿದ್ಯುತ್ತನ್ನು ಪಾಪ ಅವರು ಆ ಕಾಲಕ್ಕೆ ರೈತರಿಗೆ ಒಳ್ಳೇದಾಗಲಿ ಅಂತೇಳಿ ಒಂದು ಸ್ವಲ್ಪ ಅವತ್ತಿನ ಹಣಕಾಸಿನ ಪರಿಸ್ಥಿತಿನೂ ಚೆನ್ನಾಗಿತ್ತು ಅಂತೇಳಿ ಕೊಟ್ಟಂಥ ವಿಚಾರ ಇತ್ತು. ಅದಕ್ಕೆ ಮೀಟರ್ ಅಳವಡಿಸೋಣ, ನಿಮಗೇನು ದುಡ್ಡು ಹಾಕೋದಿಲ್ಲ, ಎಷ್ಟು ಕರೆಂಟ್ ನೀವು ಖರ್ಚು ಮಾಡ್ತಾ ಇದ್ದೀರಿ ಅನ್ನೋದನ್ನ, ಯಾಕಂದರೆ ಕರೆಂಟು ಮಾನಿಟರ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂದಾಗ ರೈತರು ಒಪ್ಪಲಿಲ್ಲ. ರೈತನ ಎಲ್ಲ ಹತ್ರನೂ ಚಳುವಳಿ ಆಯಿತು, ರೈತ ಸಂಘದಿಂದ, ರಾಜಕೀಯ ಪಕ್ಷಗಳಿಂದ, ಎಲ್ಲರಿಂದನೂ ಚಳುವಳಿ ಆಯಿತು, ಬಿಟ್ಟೋಯ್ತು. ಇವತ್ತಿನವರೆಗೂ ಮಾಡಲಿಲ್ಲ. ಇವತ್ತು ಗ್ರಾಹಕರ ಮೇಲೆ ನೀವು ಮಾಡಲಿಲ್ಲ ಅಂದರೆ ನೀವು ಕತ್ತರಿಸ್ಬಿಡ್ತೀವಿ, ನಿಮ್ಮನ್ನು ಇದು ಮಾಡ್ತೀವಿ. ಯಾತಕ್ಕೆ? ಇವ್ರು 5 ಗ್ಯಾರಂಟಿ 2,000 ರೂಪಾಯಿ ಕೊಡೋದಕ್ಕೆ. ಯಾವುದಕ್ಕೆ ನೀವು ವಸೂಲಿ ಮಾಡ್ತಾ ಇದ್ದೀರಿ? ಪ್ರತಿ ಮನೆಯಿಂದನೂ 800 ರೂಪಾಯಿ 4,000-5,000 ವಸೂಲಿ ಮಾಡ್ತಾ ಇದ್ದೀರಿ. ಪೆಟ್ರೋಲ್, ಡೀಸೆಲ್, ಕಸದ ಮೇಲೆ ನೀವು ಸೆಸ್ ಹಾಕ್ಬಿಟ್ಟು, ಟ್ಯಾಕ್ಸ್ ಹಾಕ್ಬಿಟ್ಟು ವಸೂಲಿ ಮಾಡೋಕ್ಕೆ ಹೋಗಿದ್ದೀವಿ. ಅದ್ರ ಕಸದಲ್ಲೇ ಸ್ಲ್ಯಾಬ್ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರಿ. ಪಾರ್ಕಿಂಗಿಗೆ ನೀವು ದುಡ್ಡು ವಸೂಲಿ ಮಾಡೋದಕ್ಕೆ ಶುರು. ಹಾಗಂತ ಹೇಳ್ಬಿಟ್ಟು ಪಾದಚಾರಿಗಳಿಗೆ ನೀವು ಫುಟ್ಪಾತ್ ಮಾಡಿಕೊಟ್ಟಿದ್ದೀರಾ? ಇಲ್ಲ. ರಸ್ತೆಗಳು ಗುಂಡಿ ಮುಚ್ಚಿದ್ರಾ? ಇಲ್ಲ. ಅದಕ್ಕೆ DCM ಅವ್ರು ಹೇಳ್ತಾರೆ ದೇವರೇ ಬಂದು ರಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕೈ ಬಿಡ್ತಾರೆ ಬೆಂಗಳೂರನ್ನು. ಇಲ್ಲ, ಹಣ ಇಲ್ಲ ನಮ್ಮ ಹತ್ರ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾರೆ, ಎಲ್ಲಿ ಪ್ರಿಂಟ್ ಮಾಡೋದ ಅಂತ ಹೇಳ್ಬಿಟ್ಟು ಹೇಳತ್ತ ಪರಿಸ್ಥಿತಿನಲ್ಲಿದ್ದಾರೆ. ಸಾಲ ಮಾಡ್ತಾರೆ, 1,16,000 ಕೋಟಿ ಸಾಲ ಮಾಡ್ಕೊಂಡ್ಬಂದ್ಬಿಟ್ಟು 4 ಲಕ್ಷ ಕೋಟಿ ನಾನು ಬಜೆಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು, ನಾನು ರೆಕಾರ್ಡ್ ಬಜೆಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ರೆವಿನ್ಯೂ ಡೆಫಿಷಿಯಟ್ಸು ಎಲ್ಲ ಇಲಾಖೆನಲ್ಲೂ ಕೂಡ ರೆವಿನ್ಯೂ ಡೆಫಿಷಿಯಟ್ಸ್ನ ತೋರಿಸ್ತೀರಿ. ಎಕ್ಸೈಸಲ್ಲಿ ಫೇಲ್ಯೂರ್ ಆಗಿದ್ದೀರಿ, ನಿಮ್ಮ ರೆವಿನ್ಯೂನಲ್ಲಿ ಫೇಲ್ಯೂರ್ ಆಗಿದ್ದೀರಿ, ಟ್ರಾನ್ಸ್ಪೋರ್ಟೇಷನಲ್ಲಿ ಫೇಲ್ಯೂರ್ ಆಗಿದ್ದೀರಿ. ಎಲ್ಲದನ್ನು ತಗೊಂಡೋಗ್ಬಿಟ್ಟು GST ಮೇಲೆ ಕೂರಿಸ್ಬಿಟ್ಟು GST ನೀವು ಕೊಟ್ಟಿಲ್ಲ, GST ಕೊಟ್ಟಿಲ್ಲ ಅಂತೇಳಿ ಯಾವತ್ತು ಹೇಳ್ತೀರಿ? ಪ್ರೆಸ್ ಮೀಟಲ್ಲಿ ಹೇಳ್ತೀರಿ. ಹಂಗಂತ ಹೇಳ್ಬಿಟ್ಟು ನಿಮ್ಮ ಪ್ಲಾನಿಂಗ್ ಕಮಿಷನ್ ಇದೆಯಲ್ಲ, ನೀವು ಕುತ್ಕೊಂಡ್ಬಿಟ್ಟು ವರ್ಷ ಮಾಡಿ 5 ವರ್ಷದ ಮಾಡಿಬಿಟ್ಟು GST ಕೊಡಿ. GST ಕೌನ್ಸಿಲ್ ಇದೆಯಲ್ಲ, ಹೋಗ್ಬಿಟ್ಟು ಅಲ್ಲಿ ಪ್ರತಿಪಾದನೆ ಮಾಡಿ, ನನಗೆ GST ನನ್ನ ರಾಜ್ಯದಿಂದ ಇಷ್ಟು ಕಟ್ತಾ ಇದ್ದೀವಿ ಅಂತೇಳಿ ಅಲ್ಲಿ ಪ್ರತಿಪಾದನೆ ಮಾಡೋದಿಲ್ಲ. ಅಲ್ಲಿ ಪ್ರತಿಪಾದನೆ ಮಾಡದೆ ಅಲ್ಲಿ ಬಿಟ್ಟುಬಿಟ್ಟು ಬಂದುಬಿಟ್ಟು ಇಲ್ಲಿ ಪ್ರೆಸ್ ಮೀಟ್ ಮಾಡಿಬಿಟ್ಟು ನಂಗೆ GST ಬಂದಿಲ್ಲ, ನಾನು ಬಜೆಟ್ ಮಾಡ್ಬೇಕಾದ್ರೆ ನನಗೆ ಹಣ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳೋದು. ಆಮೇಲೆ ರೈಲ್ವೇಸ್ ಎಲ್ಲದನ್ನು ಬಿಟ್ಟುಬಿಟ್ಟಿದೆ, ನಮಗೆ ನ್ಯಾಷನಲ್ ಹೈವೇಸನ್ನು ಬಿಟ್ಟುಬಿಟ್ಟಿದೆ ಅಂತ ಹೇಳಿ. ಲ್ಯಾಂಡ್ ಅಕ್ವಿಸಿಷನ್ ಯಾರು ಮಾಡಿಕೊಡ್ಬೇಕು? ಒಡಂಬಡಿಕೆ ಆಗಿದೆ ಫೆಡರಲ್ ಸಿಸ್ಟಮ್ನಲ್ಲಿ, ನಮಗೊಂದು ಒಡಂಬಡಿಕೆ ಆಗಿದೆ. ನೀವು ಲ್ಯಾಂಡ್ ಅಕ್ವಿಸಿಷನ್ ಮಾಡಿಕೊಡ್ಬೇಕು, ಪ್ರೋಗ್ರಾಮ್ಸ್ ಎಲ್ಲನೂ ನಾವು ಇನ್ಸ್ಟಾಲ್ ಮಾಡಬೇಕು. ನ್ಯಾಷನಲ್ ಏರ್ವೇದು, ರೈಲ್ವೇಸ್ ಇರ್ಬೋದು, ಕೇಂದ್ರ ಸರ್ಕಾರದ. ಇದನ್ನ ಇವ್ರು ಮಾಡೋದಿಲ್ಲ. ಲ್ಯಾಂಡ್ ಅಕ್ವಿಸಿಷನ್ಗೆ ದುಡ್ಡಿಲ್ಲ. ಕರೆಕ್ಟ್. ಸೊ ಈ ಥರದ ಅನೇಕ ವಿಚಾರಗಳಲ್ಲಿ ರಾಜ್ಯ ಸರ್ಕಾರ ಎಡವಿದೆ. ಸಿದ್ದರಾಮಯ್ಯನವರಂತೂ ಮುಂಚೆ ಇರತಕ್ಕಂಥ ಸಿದ್ದರಾಮಯ್ಯನವರು ಅಲ್ಲೇ ಅಲ್ಲ ಈಗ. ಅಲ್ಲೇ ಅಲ್ಲ ಅವರು. He is changed himself so much from what we saw him. ನಾನು ಮುಂಚೆ ನೋಡಿದಂಥ ಸಿದ್ದರಾಮಯ್ಯನವರು ಎವ್ರಿ ಕ್ವಾರ್ಟರ್ಲಿ ರಿವ್ಯೂ ಮಾಡೋರು. 3 ತಿಂಗಳಿಗೆ ಒಂದ್ಸರಿ ಅವ್ರು ಫೈನಾನ್ಸ್ ಮಿನಿಸ್ಟರ್ ಇದ್ದಾಗ ರಿವ್ಯೂ ಮಾಡೋರು. 3 ತಿಂಗಳಿಗೆ ಫೈನಲ್. ಎಲ್ಲ 3 ತಿಂಗಳು ಕೂಡ ಸರ್ಪ್ಲಸ್ ಇಲ್ಲಿದ್ವಿ. ಇವಾಗ ಏನು ಮಾಡ್ತಾ ಇದ್ದಾರೆ? ಮಾಡೋಕ್ಕಿಂತ ಮುಂಚೆನೆ ಯಾರ್ಯಾರೋ ಏನೇನೋ ಡಿಕ್ಲೇರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ರಾಜಕೀಯ ವೇದಿಕೆ ಮೇಲೆ ಡಿಕ್ಲೇರ್ ಮಾಡ್ಕೊಂಡಿರ್ತಕ್ಕಂಥದ್ದು ಇವತ್ತು ಎಷ್ಟ್ ಪರಿಸ್ಥಿತಿನ ಅವ್ರು ತಗೊಂಡಿದ್ದಾರೆ ಅಂದರೆ, ನಿಮಗೆ ಬಡ್ಡಿ ಕೊಡೋದಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ, ಫ್ರೀ BC ಕೊಡೋಕ್ಕೆ 65,000-70,000 ಕೋಟಿ ಬೇಕು, ಅದಕ್ಕೆ ದುಡ್ಡಿಲ್ಲ. ನೀವು ಸಂಬಳನ ಕೊಡೋದಕ್ಕೆ 3 ತಿಂಗಳು ನೀವು ಡಿಲೇ ಮಾಡ್ತಾ ಇದ್ದೀರಿ. ಸ್ಕೂಲ್ ಮಕ್ಕಳಿಗೆ ಯಾರಿಗೂ ಕೂಡ ನೀವು ಊಟದ್ದು ಇದನ್ನು ಕೊಡೋದಕ್ಕೆ ಅಲ್ಲಿ ದುಡ್ಡು ಡೆಫಿಷಿಯಟ್ ಇದ್ದಂತೆ ಅಲ್ಲಿ ಹೇಳ್ತಾ ಇದ್ದೀರಿ. ಹಾಗಾದರೆ ನೀವು ಏನು ಸರ್ಕಾರ ನಡೆಸ್ತಾ ಇದ್ದೀರಿ? ಏನು ಆಡಳಿತ ನಡೆಸ್ತಾ ಇದ್ದೀರಿ? ಇದಿಷ್ಟನ್ನು ಕೂಡ ವಿರೋಧ ಪಕ್ಷಗಳು ಪ್ರತಿಪಕ್ಷವಾಗಿ BJP ಪಕ್ಷ ಇದನ್ನು ಮೇಲೆ ತಗೊಂಡು ಹೋಗಬೇಕು ಅನ್ನೋದರಲ್ಲಿ ಎಡವಿದೆ ಆರ್ಗನೈಸೇಷನಿಂದ ಅನ್ನೋದು ನಮ್ಮ ಉದ್ದೇಶ. ಖಂಡಿತ ಸರ್, ನಾನು ಅದಕ್ಕೆ ಬರ್ತಾ ಇದ್ದೆ. ಈಗ ಜನಸಾಮಾನ್ಯರಿಗೂ ಹೆಂಗೆ ಅಂದರೆ, ನಿಮ್ಮನ್ನು ವಿರೋಧ ಪಕ್ಷದಲ್ಲಿ ಕೂರಿಸಿದ್ದಾರೆ ಅಂದರೆ ಸೋಲಿಸಿದ್ದಾರೆ ಅಂತಲ್ಲ, ನಿಮಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ, ಪ್ರಶ್ನೆ ಮಾಡಿ ಅಂತ. ಸೊ ನೀವು ಆಂತರಿಕ ವಿಚಾರಗಳಲ್ಲಿ 2 ವರ್ಷ ಕಳೆದ್ರಿ, ಇನ್ನು 3 ವರ್ಷ ಜನಸಾಮಾನ್ಯರ ಧ್ವನಿಯಾಗಿ ನಿಂತ್ಕೋತೀರಿ ಅಂತ ಹೆಂಗೆ ನಂಬಿಕೆ ಇಡೋದು? ಇದು
ನಾನು ಅದನ್ನೇ ಹೇಳಿದ್ದು. ನಾವು ಈ 2 ವರ್ಷದಲ್ಲಿ ಆರ್ಗನೈಸೇಷನ್ನು ಎಡವಿದೆ. ನಾವು ಇನ್ನ 1 ವರ್ಷದಲ್ಲಿ ಆರ್ಗನೈಸೇಷನ್ ಸರಿ ಮಾಡ್ಕೊಂಡು ಜನತೆ ಜನಾರ್ದನನ ಬಳಿಗೆ ಹೋಗಬೇಕು ಅನ್ನೋದಾದ್ರೆ ಅಲ್ಲಿಂದ ನಾವು 224 ಕ್ಷೇತ್ರಕ್ಕೂ ಕೂಡ ನಮ್ಮ ನಾಯಕರುಗಳನ್ನ ರೆಡಿ ಮಾಡಬೇಕು. ಸ್ಥಳೀಯವಾಗಿರ್ತಕ್ಕಂಥ ನಾಯಕರುಗಳನ್ನ ರೆಡಿ ಮಾಡ್ಕೋಬೇಕು. ಮಾಡಿಕೊಂಡು ನಾವು ಮುಂದೆ ಹೋಗ್ತಕ್ಕಂಥ ಚುನಾವಣೆಗೆ ತಯಾರಾಗಬೇಕು. ಲಾಸ್ಟ್ 1 ವರ್ಷ 3 ವರ್ಷ ಇರೋ 3 ವರ್ಷ ಅದಕ್ಕೆ ಹೇಳಿದ್ದು 300 ದಿನ 300 ದಿನ 300 ದಿನ 1,000 ದಿನಗಳು 1,000 ದಿನಗಳು. ಈ 1,000 ದಿನಗಳನ್ನ ನಾವು ಏನು ಈ 2 ವರ್ಷ ಕೆಲವು ವಿಚಾರದಲ್ಲಿ ಕಳ್ಕೊಂಡಿದೀವಿ. ನಮ್ಮ ಬಡದಾಟನೇ ಇರ್ಬೋದು, ನೆಗ್ಲಿಜೆನ್ಸಿ ಇರ್ಬೋದು, ಒಳ ಒಪ್ಪಂದಗಳ ಮೇಲೆ ರಾಜಕಾರಣ ಮಾಡ್ತಕ್ಕಂಥದ್ದು ಇರ್ಬೋದು. ಈಗ ಮೂಡಾದೆ ಇವಾಗ ಅವ್ರು ಎಲ್ಲಿಗೆ ತಗೊಂಡೋಗಿ ನಿಲ್ಸಿದ್ರು, ಇಲ್ಲಿಂದ ಅಲ್ಲಿಗೆ ತಗೊಂಡೋಗಿ ನಿಲ್ಸಿದ್ರು. ಮೂಡಾ ಇಸ್ ನಾಟ್ ಒನ್. UD ಇಸ್ ಬೆಂಗಳೂರು BDA ಇದೆ. ಇಲ್ಲಿ ನಿಮಗೆ ಅರ್ಕಾತಿ ಲೇಔಟ್ ಏನಾಗಿದೆ, ಕೆಂಪೇಗೌಡ ಲೇಔಟ್ ಆಗಿದೆ, ಎಷ್ಟು ಇಲ್ಲಿ ಅವ್ಯವಹಾರಗಳು ನಡೀತಾ ಇದ್ದಾವೆ ಅಂತೇಳಿ ಪ್ರತಿದಿನ ನಿಮ್ಮ ಮಾಧ್ಯಮದವರು ಎಲ್ಲರೂ ಕೂಡ ಎತ್ಕೊಟ್ಟಿದ್ದಾರೆ. ಮತ್ತು ಸೂಡಾ ಇರ್ಬೋದು ಅಥವಾ ಬೇರೆ ಗೂಡ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಹುಬ್ಳಿ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಎಲ್ಲ ಹತ್ರನೂ ಈ ಸಮಸ್ಯೆಗಳಿದ್ದಾವೆ. ಅವ್ರು ಇಷ್ಟನ್ನೂ ಸೇರಿಬಿಟ್ಟು ಕರ್ನಾಟಕ ಸರ್ಕಾರದ ಮುಂದೆ ತಂದು ಅವ್ರನ್ನ ನಿಲ್ಲಿಸ್ಬೋದಿತ್ತಲ್ಲ. ಅಷ್ಟರಲ್ಲೂ ಕೂಡ ಬಿಜೆಪಿ ಅವರು ಇದ್ದಾರೆ, JDS ಅವರು ಇದ್ದಾರೆ, ಕಾಂಗ್ರೆಸ್ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ. ನಾನು ಹೇಳೋದು ಇದೊಂದು ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ಬೇಕು. ಯಾಕಂದ್ರೆ ಅಲ್ಲಿ ಚುನಾಯಿತ ಪ್ರತಿನಿಧಿಗಳಿದ್ದಾರೆ. ನಾನು ಐ ಆಮ್ ನಾಟ್ ಡಿಫೆಂಡಿಂಗ್ ಎನಿಬಡಿ ಹಿಯರ್. ನಾನು ವಸ್ತುಸ್ಥಿತಿನ ನಾನು ಹೇಳ್ತಾ ಇದ್ದೀನಿ. ಎಲ್ಲ ಹತ್ರನೂ ಹೋಗಿ ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದನ್ನ ಇವತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲೇ ನೋಡ್ತೀವಿ. ಎಲ್ಲೆಲ್ಲಿ ಎಷ್ಟೆಷ್ಟು ಒತ್ತುವರಿ ಆಗಿದೆ ಇವತ್ತಿನವರೆಗೂ ಕೂಡ. AT ರಾಮಸ್ವಾಮಿ ಅವ್ರ ರಿಪೋರ್ಟನ್ನ ಅವರು ಬಡ್ಕೊಂಡ್ರು, ಅವರು ಹೋರಾಟ ಮಾಡಿದ್ರು, ಅವ್ರು ಏನೇನು ಮಾಡಿದ್ರು, ಅವ್ರ ಪ್ರಯತ್ನಗಳು ನೋಡಿದ್ರು, ಯಾರೂ ಅವ್ರು ಕಿವಿಗೊಡ್ಲಿಲ್ಲ. ಸರಿ, ಅದನ್ನೇನಾದ್ರೂ ಮುಂದುವರ್ಸ್ಕೊಂಡು ಹೋಗ್ತಾರೆ ಅನ್ನೋದಾದ್ರೆ ಇವತ್ತಿಗೂ ಕೂಡ ಇವ್ರದೆಲ್ಲ ಕಂಪ್ಲೇಂಟ್ಸ್ಗಳು ಇಷ್ಟೆಲ್ಲ ಇದೆ ಅನ್ನೋದಾದ್ರೆ, ನೀವು ಚಳುವಳಿ ಮಾಡಿದ್ರಿ, ನೀವು ಪಾದಯಾತ್ರೆ ಮಾಡಿದ್ರಿ ಅಂದ್ರೆ ಒಂದು ತಾರ್ಕಿಕ ಹಂತಕ್ಕೆ ಕರ್ನಾಟಕ ರಾಜ್ಯದಲ್ಲಿ ತಗೊಂಡು ಹೋಗಿ ಅಲ್ಲ. ವಾಲ್ಮೀಕಿದೇನಾಯ್ತು, SCP TSPದು ಮುಗಿದೋಯ್ತು, ಯಾರು ಕೇಳ್ತಾ ಇಲ್ಲ. ವಕ್ಫ್ ಬಗ್ಗೆ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ರಿ. ಇವತ್ತು ನರೇಂದ್ರ ಮೋದಿ ಅವರು ವಕ್ಫ್ ತಿದ್ದುಪಡಿ ಮಸೂದೆ ಏನಿದೆ ಅದು ಅಂಗೀಕಾರ ಕೂಡ ಆಗಿದೆ. ಏನು ಹೇಳಕ್ ಬಯಸ್ತೀರಿ ಸರ್? ನಿಜವಾಗ್ಲೂ ಫೆದರ್ ಇನ್ ಅವರ್ ಟೀಮ್ ಕ್ಯಾಪ್. ನಾನೊಂದು ಸ್ವಲ್ಪ ಲೆಜಿಸ್ಲೇಟಿವ್ ಕಮಿಟಿಯ ಮೈನಾರಿಟೀಸ್ ಅಂಡ್ ಬ್ಯಾಕ್ವರ್ಡ್ ಕ್ಲಾಸಸ್ ನಾನು ಚೇರ್ಮನ್ ಆಗಿದ್ದೆ. ಹಾಗಾಗಿ ಕೆಲವು ಮಾಹಿತಿಗಳಿದ್ದು ನನಗೆ, ದಾಖಲಾತಿಗಳನ್ನ ಮಾಡಿದ್ದೆ. ಕೆಲವು ತಪ್ಪನ್ನ ಅಲ್ಲಿ ತಿದ್ದುವತಕ್ಕಂಥ ಒಂದು ಪ್ರಯತ್ನಗಳು ನಮ್ಮನ್ನಿಂದ ನಡೆದಿದ್ವು. ಆದರೆ ಎಲ್ಲಾ ಮಾಹಿತಿಗಳನ್ನು ಕೂಡ ನಾನು JPC ಕೊಟ್ಟಿದ್ದೆ. ಜಗದಂಬಿಕಾ ಪಾಲ್ ಅವ್ರ ಹತ್ರ ಹೋಗಿ ಅದಕ್ಕೆಲ್ಲ ಮಾಹಿತಿಗಳನ್ನ ಕೊಟ್ಟು ಬುಕ್ಲೆಟ್ಸ್ನೇ ಮಾಡಿದ್ದೆ. ಇಲ್ಲೇ ಇದೆ ಬುಕ್ಸ್ ಎಲ್ಲವೂ, ಆ ಬುಕ್ಲೆಟ್ಸ್ ಮಾಡಿದ್ದೆ. ಅದಿಷ್ಟನ್ನು ಕೂಡ ಕರ್ನಾಟಕ ರಾಜ್ಯದ ನಾವು ಸಬ್ಮಿಟ್ ಮಾಡಿದ್ವಿ. ಸುಮಾರು 1,26,000 ಎಕರೆ ಜಮೀನುಗಳಿದೆ ಕರ್ನಾಟಕ ರಾಜ್ಯದಲ್ಲಿ. ಇವಾಗ ಇರ್ತಕ್ಕಂಥದ್ದು ಸುಮಾರು 27-28 ಸಾವಿರ ಮಾತ್ರ ಅಂತೇಳಿ ಜಮೀರ್ ಅವ್ರ ಸ್ಟೇಟ್ಮೆಂಟ್ನೇ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ಮಾತ್ರ ಇದೆ. ಹಾಗಾದ್ರೆ ಇನ್ನು 1,98,000 ಎಕರೆ ಅಥವಾ 1,00,000 ಎಕರೆ ಯಾರ ಹತ್ರ ಇದೆ ಇವತ್ತು? ವಕ್ಫ್ ಬೋರ್ಡ್ದು, ಮುಸ್ಲಿಂ ಮೈನಾರಿಟೀಸ್ದು. ಆ ಬಡ ಮುಸ್ಲಿಮಿಗೆ ಅವ್ರು ಯಾರು ಅವತ್ತು ಅವ್ರ ಕುಟುಂಬದವ್ರು ದಾನ ಮಾಡಿದ್ದಾರೆ, ಅದು ಸೇರ್ಬೇಕಾಗಿದ್ದು ಯಾರಿಗೆ? ಆ ವರ್ಗಕ್ಕೆ, ಆ ಬಡವನಿಗೆ, ಆ ಮುಸ್ಲಿಂ ಮೈನಾರಿಟೀಸ್ ಅವನಿಗೆ. ಇದು ಇಲ್ಲೇ ಇಲ್ಲ. ಎಲ್ಲಿ ಹೋಗಿದೆ ಅಂದ್ರೆ ವಿನ್ಸನ್ ಮ್ಯಾನರ್ ಕೂತಿದೆ, ಅಲ್ಲಿ ಕಾಂಪ್ಲೆಕ್ಸ್ಗಳು ಮಾಡ್ಕೊಂಡಿದ್ದಾರೆ, ಅಲ್ಲಿ ಬೇರೆ ಬೇರೆ ಎಲ್ಲರದು ಇವತ್ತು ಹೆಸರುಗಳು ಬಂದಿದ್ದಾವೆ. ಪಾರ್ಲಿಮೆಂಟ್ನಲ್ಲಿ ಎಲ್ಲರ ಹೆಸರುಗಳು ಕೂಡ ಉಲ್ಲೇಖ ಆಗಿದೆ. ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ, ಇದು ಬಡವರ ಪಕ್ಷ, ನಾವು ಗ್ಯಾರಂಟಿ ಯೋಜನೆಗಳ ಮೂಲಕ ಜನರನ್ನು ತಲುಪಿದ್ದೀವಿ. ಆ ಸಣ್ಣ ಐಡಿಯಾನೂ ಬರಲಿಲ್ಲ ಬಿಜೆಪಿಗೆ. ಇದು ಹೇಗಾಗುತ್ತೆ ಅನ್ನೋದಾದ್ರೆ, ಒಂದೊಂದ್ಸರಿ ಇವೆಲ್ಲವೂ ಕೂಡ ನಮಗೆ ಏನೊಂದು ಮುಸ್ಲಿಂ ಮೈನಾರಿಟೀಸ್ ಬಿಡಿ ಅಂತ ಹೇಳ್ಬಿಟ್ಟು, ಮೈನಾರಿಟೀಸ್ ಇದು ಅಂತ ಹೇಳ್ಬಿಟ್ಟು, ಬಟ್ ಟೋಟಲ್ ಆಲ್ ಓವರ್ ಇಂಡಿಯಾ ಇಟ್ ಇಸ್ 9 ಲಕ್ಷ ಪ್ರಾಪರ್ಟೀಸ್. 9.5 ಲಕ್ಷ ಪ್ರಾಪರ್ಟೀಸ್ ಪುಟ್ ಟುಗೆದರ್ ಇಟ್ ಈಸ್ ಅಬೌಟ್ 24 lakh acres. ಇದಿಷ್ಟು ಕೂಡ ಯಾರ್ದು ಆಸ್ತಿ? ರಾಷ್ಟ್ರದ ಆಸ್ತಿ, ಜನಸಾಮಾನ್ಯರ ಆಸ್ತಿ. ಇದು ತಲುಪಿಸ್ಬೇಕಾಗಿರ್ತಕ್ಕಂಥದ್ದು ಯಾರಿಗೆ? ಜನಸಾಮಾನ್ಯರಿಗೆ. ಹಾಗಾಗಿ ಇವತ್ತು ಕಾನೂನು ಮಾಡಿರ್ತಕ್ಕಂಥದ್ದು ಎಲ್ಲಿ ಈ ಅವ್ಯವಹಾರಗಳು ನಡೀತಾ ಇದ್ವು, ಇದು ಯಾವುದೋ ಈ BJP ಕಾಂಗ್ರೆಸ್ ಪಕ್ಷದ ಅವ್ಯವಹಾರ ಅಂತ ನಾನು ಹೇಳೋದಿಲ್ಲ. ವಕ್ಫ್ ಬೋರ್ಡ್ದು ಅದು ಟರ್ಕಿನಲ್ಲೂ ಇದೇ ತರ ಆಗಿತ್ತು, ಈಜಿಪ್ಟಲ್ಲಾಗಿತ್ತು, ಮಲೇಷ್ಯಾದಲ್ಲಾಗಿತ್ತು. ಅವರೆಲ್ಲ ತಿದ್ಕೊಂಡಿದ್ದಾರೆ. ಅವರೆಲ್ಲ ರಾಷ್ಟ್ರಗಳು ಈ ಪ್ರಾಪರ್ಟೀಸನ್ನು ರಾಷ್ಟ್ರೀಕರಣ ಮಾಡ್ಕೊಂಡಿದ್ದಾರೆ, ನ್ಯಾಷನಲೈಸ್ ಮಾಡಿಕೊಂಡು
ಅವರಿಂದ ಇವತ್ತು ಆ ವರ್ಗಗಳಿಗೆ ಸೇವೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಮಧ್ಯೆ ಇದ್ದವರು ಇದನ್ನ ಸರಿಯಾಗಿ ಮಾಡ್ತಾ ಇಲ್ಲ, ಇದನ್ನ ಅವ್ಯವಹಾರ. ಇವತ್ತು ನಮ್ಮ ರಾಷ್ಟ್ರ ತಗೊಂಡಿದೆ, ಭಾರತ ರಾಷ್ಟ್ರ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಅಮಿತ್ ಶಾ ಅವರ ಬಹಳ ತೀಕ್ಷ್ಣವಾಗಿರ್ತಕ್ಕಂಥ ಒಂದು ವಾದದ ಮೇಲೆ ಕಿರಣ್ ರಿಜಿಜು ಅವರು ಮತ್ತು ನಮ್ಮ ಜಗದಾಂಬಿಕಾ ಪಾಲ್ ಅವರು ಇವರಿಷ್ಟು ಜನ ಅವರು ಮೊನ್ನೆ ಪಾರ್ಲಿಮೆಂಟ್ ನಲ್ಲಿ ಪ್ರೆಸೆಂಟೇಷನ್ ಮಾಡ್ಬೇಕಾರೆ ಮತ್ತು ನಡ್ಡಾಜಿಯವರು ರಾಜ್ಯಸಭೆಯಲ್ಲಿ ಇಷ್ಟು ಜನ ಇವತ್ತು ಪಾರ್ಲಿಮೆಂಟ್ ಮೆಂಬರ್ಸು ಅಲ್ಲಿ ನಿಂತುಬಿಟ್ಟು ಬಹುಮತದಿಂದ ಅದನ್ನ ಪಾಸ್ ಮಾಡ್ತಾರೆ ಅನ್ನೋದಾದ್ರೆ ಅದಕ್ಕೊಂದು ಒಳ್ಳೆತನ ಇದೆ ಅಂತ ಅಲ್ವಾ. ಒಂದೇ ಅವತ್ತು ಒಂದಿನಕ್ಕೆ ವಾಜಪೇಯಿ ಅವ್ರ ಸರ್ಕಾರ ಒಂದು ವೋಟಲ್ಲಿ ಬಿದ್ದಿದ್ದಕ್ಕೆ ಹೌದು ಅಂತ ಹೇಳ್ಬಿಟ್ಟು ನಾವು ಬಿಜೆಪಿ ಅವರು ಪ್ರತಿಪಕ್ಷದಲ್ಲಿ ಕೂರ್ಲಿಲ್ವಾ. ಇವತ್ತು ಇಷ್ಟೊಂದು ಬಹುಮತದಿಂದ ಲೋಕಸಭೆಯಲ್ಲೂ ಮತ್ತು ರಾಜ್ಯಸಭೆಯಲ್ಲಿ ಇದನ್ನ ಇದೆ ಅನ್ನೋದಾದ್ರೆ ಅದನ್ನ ಒಪ್ಕೊಂಡು ಹೌದು ಇದು ರಾಷ್ಟ್ರದ ಕಾನೂನು ಅಂತೇಳಿ ಒಪ್ಕೊಂಡು ಕಾಂಗ್ರೆಸ್ ಪಕ್ಷ ಅದಕ್ಕೆ ನಾನು ಕೂಡ ಒಂದು ಕಾನೂನನ್ನು ಮಾಡಿದವನು, ನಾನು ಕೂಡ ಈ ಕಾನೂನು ಒಪ್ತೀನಿ ಅಂತಕ್ಕಂಥ ಪರಿಸ್ಥಿತಿಗೆ ಇಂಡಿ ಒಕ್ಕೂಟ ಬರ್ಬೇಕಿತ್ತಲ್ವಾ. ಅದನ್ನ ಬಿಟ್ಟುಬಿಟ್ಟು ಇವತ್ತು ನಾನು ಸ್ಟ್ರೈಕ್ ಮಾಡಿಸ್ತೀನಿ, ನಾನು ಅಲ್ಲೋಲ ಕಲ್ಲೋಲ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ರೆ ಯಾವ ನ್ಯಾಯ ಇದು? ಪ್ರತಿ ಕಾನೂನು ಕೂಡ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿರತಕ್ಕಂಥ ಕಾನೂನೇ, ಸಂವಿಧಾನದ ಅಡಿನಲ್ಲಿ ಆಗಿರ್ತಕ್ಕಂಥ ಕಾನೂನೇ ಇಲ್ಲಿವರೆಗೂ ನಾವಿರೋದು. ಹಾಗಾಗಿ ಈ ಥರದ ವಿಚಾರಧಾರೆಗಳು ಎಲ್ಲದನ್ನೂ ಕೂಡ ರಾಜಕೀಯವಾಗಿ ತಗೊಂಡು ಹೋಗ್ಬಿಟ್ಟು ಮಾಡ್ತಾ ಹೋದ್ರೆ ಅದಕ್ಕೆ ಯಾವುದು ಕೂಡ ಇವತ್ತಿಲ್ಲ. ಇಲ್ಲ ಅಂದಿದ್ರೆ ಈ ಇವತ್ತಿನ ವ್ಯವಸ್ಥೆನಲ್ಲಿ ನಾವೇನಾದ್ರು ಈ 10-15 ವರ್ಷ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಇರ್ತಕ್ಕಂಥ ಸರ್ಕಾರ ಒಂದು ಸ್ವಚ್ಛ ಆಡಳಿತದಿಂದ ಭ್ರಷ್ಟಾಚಾರದಿಂದ ಹೊರಗಡೆ ಇಟ್ಕೊಂಡು ಮಾಡಿದ್ದಕ್ಕೇನೆ ಇವತ್ತು ಫೈನಾನ್ಷಿಯಲ್ ಸ್ಟೆಬಿಲಿಟಿ ನಮ್ಮ ರಾಷ್ಟ್ರಕ್ಕೆ ಸಿಕ್ಕಿರೋದು. ಮತ್ತು ಟ್ಯಾಕ್ಸು ನಮಗೆ ಅತ್ಯಂತ ನಾವು ವಿ ಆರ್ ಆಲ್ಮೋಸ್ಟ್ $4 ಟ್ರಿಲಿಯನ್ ದಾಟ್ಕೊಂಡು ಬಂದಿರತಕ್ಕಂಥದ್ದು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇಡೀ ಪ್ರಪಂಚದಲ್ಲಿ ಭಾರತಕ್ಕೆ ಬಹಳ ಅತಿ ಹೆಚ್ಚಿನ ಗೌರವ ಸಿಗ್ತಕ್ಕಂಥ ಸಂದರ್ಭವನ್ನು ನರೇಂದ್ರ ಮೋದಿಜಿಯವರು ಮಾಡಿಕೊಟ್ಟಿದ್ದಾರೆ. ಎಷ್ಟು ಪ್ರೌಡ್ ಫೀಲ್ ಮಾಡ್ತೀರಾ ಸರ್ ಬಿಜೆಪಿಯಲ್ಲಿರೋದಕ್ಕೆ? ನಾನು ಭಾಳ ಹೆಮ್ಮೆ ಪಟ್ಟಿದ್ದೀನಿ. ನಾನು ಕಾಂಗ್ರೆಸ್ನಲ್ಲಿ ಇದ್ದಾಗಲೂ ಕೂಡ ನಾನು ಆ ದಿನ ನಾವು ಇಂದಿರಾ ಗಾಂಧಿ ಅವರ ಜೊತೆಗೆ ತಂದೆಯವರ ಜೊತೆಗೆ ಇಂದಿರಾ ಗಾಂಧಿ ಅವ್ರನ್ನ ನೋಡಿದ್ದೀನಿ, ತಂದೆಯವರು KPCC ಪ್ರೆಸಿಡೆಂಟ್ ಇದ್ದಾಗ. ಮತ್ತು ತದನಂತರ ನಾನು ಮಂತ್ರಿಗಳಾಗಿ SM ಕೃಷ್ಣ ಅವರ ನೇತೃತ್ವದ ಸರ್ಕಾರದಲ್ಲೂ ಕೂಡ ನಾನು ಪ್ರೌಡ್ ಫೀಲ್ ಮಾಡಿದ್ದೀನಿ. ಅವಾಗ BJP ಇಷ್ಟು ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ. ಅವತ್ತು ನಾಯಕತ್ವದ ಸಮಸ್ಯೆಗಳಿದ್ವು, ಸಂಘಟನೆಯ ಸಮಸ್ಯೆಗಳಿದ್ವು, ಹೋರಾಟಗಳು ನಡೀತಾ ಇದ್ವು BJPಯಿಂದ. ಆದರೆ ನಾಯಕತ್ವದ ಅನೇಕ ವಿಚಾರಧಾರೆಗಳು ಅವತ್ತು ಹೊಂದಂಥ ಪರಿಸ್ಥಿತಿಗಳಿರಲಿಲ್ಲ. ಇವತ್ತು ಮೋದಿಜಿಯವರು ಬಂದ ಮೇಲೆ, ಅಮಿತ್ ಶಾಜಿಯವರು ಬಂದ ಮೇಲೆ, ನಡ್ಡಾಜಿಯವರ ನೇತೃತ್ವದಲ್ಲಿ ಅವರ ಒಂದು ದೊಡ್ಡ ಬೆಳವಣಿಗೆ ಆಗಿದೆ. ಇಲ್ಲಿ ಆ ಸಂದರ್ಭಕ್ಕೆ ಪರಿವರ್ತನೆ ಯಾತ್ರೆ ಮಾಡಬೇಕಾದ್ರೆ ನಮ್ಮ ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಮಾಡಿದ್ದೀವಿ. ಇವತ್ತು ಐ ಫೀಲ್ ವೆರಿ ಪ್ರೌಡ್. ಯಾಕಂದರೆ ಇವತ್ತು ಮೋದಿಜಿಯವರ ಆಡಳಿತವನ್ನು ನೋಡಿದಾಗ ಅಮೇರಿಕಾ ನಮಗೆ ಎಗೇನ್ಸ್ಟ್ ಇದ್ದದ್ದು ನಮ್ಮ ಫಾರ್ ಆಗಿದೆ. ರಷ್ಯಾ ನಮ್ಮ ಜೊತೆಗಿರ್ತಕ್ಕಂಥ ಬಾಂಧವ್ಯನ ಅದೇ ರೀತಿಯಲ್ಲಿದೆ. ಅಕ್ಕಪಕ್ಕದ ನಮ್ಮ ಎಲ್ಲಾ ದೇಶಗಳು ಕೂಡ ನಮ್ಮ ಜೊತೆಗಿದ್ದಾರೆ. ಪಾಕಿಸ್ತಾನ ಇವತ್ತು ಭಾರತದ ಮುಂದೆ ಮಂಡಿ ಊರಿದೆ. ಚೈನಾ ತನ್ನ ಕಾಲನ್ನ ಹಿಂದೆ ಇಟ್ಟಿದೆ. ನಮ್ಮ ಗಡಿಗಳೆಲ್ಲವೂ ಕೂಡ ಭದ್ರವಾಗಿದ್ದಾವೆ. ಆರ್ಥಿಕವಾಗಿ ಎಲ್ಲೇ ರಿಸೆಷನ್ ಇರಲಿ, ಏನೇ ಸಮಸ್ಯೆಗಳಿರಲಿ, ಭಾರತ ಮಾತ್ರ ತನ್ನ ಆರ್ಥಿಕತೆಯನ್ನ ಮೇಲೆ ತಗೊಂಡು ಹೋಗ್ತಕ್ಕಂಥ ಕೆಲಸನೇ ಆಗಿದೆ ಹೊರತು ಎಲ್ಲೂ ಬೀಳತಕ್ಕಂಥ ಪ್ರಸಂಗಗಳು ಇಲ್ಲಿವರೆಗೂ ಬರಲಿಲ್ಲ. ಮತ್ತು ನಮ್ಮ ಇನ್ಫ್ರಾಸ್ಟ್ರಕ್ಚರ್, ಎಸ್ಪೆಷಲಿ ರೈಲ್ವೇಸ್ ಇರ್ಬೋದು, ರೋಡ್ಸ್ ಇರ್ಬೋದು, ಏರ್ಪೋರ್ಟ್ಸ್ ಇರ್ಬೋದು, ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಆಫ್ ದ ಎಜುಕೇಶನ್ ಸಿಸ್ಟಮ್ ಇರ್ಬೋದು, ಇವೆಲ್ಲವೂ ಕೂಡ ದುಗುಣ 3 ಪಟ್ಟು 4 ಪಟ್ಟು ನಾವೆಲ್ಲರೂ ಕೂಡ ಮೇಲೆ ಬರ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಹಾಗಾಗಿ ನಮ್ಮ ಇವತ್ತಿನ ಪರಿಸ್ಥಿತಿನಲ್ಲಿ ನಾನು ಬಹಳ ದೊಡ್ಡ ಮಟ್ಟಕ್ಕೆ ನಾನು ಮಾತನಾಡೋದಕ್ಕೆ ಹೋಗೋದಿಲ್ಲ. ವೆರಿ ಸಿಂಪಲ್ ನಾನು ಕೇಳ್ತೀನಿ, ಬೆಂಗಳೂರಿನಲ್ಲಿ ಭಿಕ್ಷುಕರು ಎಷ್ಟಿದ್ರು, ಇವತ್ತೆಷ್ಟಿದ್ದಾರೆ? ಪ್ರೊಫೆಷನಲ್ ಬೆಗ್ಗರ್ಸ್ನ ಬಿಟ್ಬಿಡಿ, ಯಾರು ಇದು ಬಟ್ ಮುಂಚೆ ಇರ್ತಕ್ಕಂಥ ಬೆಗ್ಗರ್ಸ್, ನಮಗೆ ಬಡತನದಿಂದ ನಾವು ನಲುಗೋಗಿದ್ವಿ ಅನ್ನೋದು ಇದ್ದಾರೆ. ಬಡತನ ಇಲ್ಲ, ನಿರ್ಮೂಲನೆ ಮಾಡ್ಬಿಟ್ಟಿದೀವಿ ಅಂತೇಳಿ ನನ್ನ ವಾದ ಅಲ್ಲ. ಆದ್ರೆ ಇವತ್ತು ಅವನಿಗೆ ದಿನನಿತ್ಯಕ್ಕೆ ಕೂಲಿ ಮಾಡಿಕೊಂಡು ನಾನು ಬದುಕಬಲ್ಲೆ ಅಂತಕ್ಕಂಥ ಶಕ್ತಿ ಇವತ್ತು ಸಮಾಜದಲ್ಲಿ ಕಟ್ಟಿರ್ತಕ್ಕಂಥ ಕೆಲಸವನ್ನು ಬಿಜೆಪಿ ಪಕ್ಷ ಮಾಡಿದೆ. ರಾಜ್ಯದಲ್ಲಿ ಬಿಜೆಪಿ ವಿಚಾರಕ್ಕೆ ಬರೋದಾದ್ರೆ ಇವತ್ತು ಬೆಲೆ ಏರಿಕೆ ಸಂಬಂಧ ಹೋರಾಟವನ್ನ ಮಾಡ್ತಾ ಇದೆ. ಅಲ್ಲಿ ಕುಮಾರ್ ಬಂಗಾರಪ್ಪನವರು ಕಾಣಿಸ್ತಾ ಇಲ್ಲ, ಅಥವಾ ಇತರ ನಾಯಕರು ಕೂಡ ಕಾಣಿಸ್ತಾ ಇಲ್ಲ. ಹೆಂಗೆ ಸರ್ ಇದು? ಯಾಕಂದ್ರೆ ಅದು
ಸಂಘಟನೆಯಿಂದ ಬಹಳ ಒಳ್ಳೆ ಮನಸ್ಸಿನಿಂದ ಸೇರಿಸ್ಬೇಕು ಅಂತ ಹೇಳಿ ಮಾಡಿರ್ತಕ್ಕಂಥದ್ದಲ್ಲ. ಇದು ಅವರೇನೋ ಒಂದು ಮಾಡ್ತಾ ಇದ್ದಾರೆ, ವಕ್ಫ್ ಬೋರ್ಡಲ್ಲಿ ಸಕ್ಸಸ್ ಆಗಿ ಅವರು ದೊಡ್ಡ ಮಟ್ಟದಕ್ಕೆ ಹೋಗ್ಬಿಟ್ಟಿದೆ, ಅವ್ರದ್ದೊಂದು ಕಾನೂನು ಆಗ್ಬಿಡ್ತು ಅವ್ರ ಹೋರಾಟ. ನಾವು ಏನೂ ಆಗಲಿಲ್ಲ ಅಂತ ಒಂದು ಹಿನ್ನಡೆಗೋಸ್ಕರ ತೋರಿಸೋದಕ್ಕೆ ಮಾಡಿರ್ತಕ್ಕಂಥ ಕೆಲಸ. ಯಾಕಂದ್ರೆ ವಕ್ಫ್ ವಾಸ್ ಅನ್ ವಂಡರ್ಫುಲ್, ನಮಗೆ ಇಟ್ಸ್ ಎ ಜರ್ನಿ, ಆ್ಯಂಡ್ ಐ ಕ್ಯಾನ್ ರೈಟ್ ಎ ಬುಕ್ ಆನ್ ಇಟ್. ಐ ಕ್ಯಾನ್ ರೈಟ್ ಎ ಬುಕ್ ಆನ್ ವಕ್ಫ್ ಬಿಕಾಸ್ ಅದು ಅದರ ಇತಿಹಾಸನೇ 637 ಇಸ್ಲಾಂ ಬಂದಾಗ್ಲಿಂದ ಹಿಡಿದ್ಬಿಟ್ಟು ಬರೆದ್ಬಿಟ್ರೆ ಇವತ್ತಿನ ಕಾನೂನು ಏನು ಸಂವಿಧಾನದ ಅಡಿಯಲ್ಲಿ ನಮ್ಮನ್ನೆಲ್ಲರೂ ತಂದುಬಿಟ್ಟು ಬದಲಾವಣೆ ಮಾಡಿ ಇವತ್ತು ತಂದು ಕೊಟ್ಟಿದ್ದಾರೆ, ಒಂದು ಕಾನೂನು ಮಾಡಿಕೊಟ್ಟಿದ್ದಾರೆ. ಯು ಸಿ ದ ಚೇಂಜಸ್ ಇನ್ ಫ್ಯೂಚರ್ ಆಫ್ ದ ವಕ್ಫ್. ಅಂದರೆ ಈ ಥರದ ಭಾವನೆಗಳಲ್ಲಿಲ್ಲ. ಹಾಗಾಗಿ ಇವೆಲ್ಲವೂ ಕೂಡ ಇವತ್ತು ಓನ್ಲಿ ಫೋಟೋ ಸೆಷನ್ಸ್ ಆಗ್ತಾವೆ ಹೊರತು ನಥಿಂಗ್ ಬಟ್. ಯಾಕಂದರೆ ಜನಸಾಮಾನ್ಯರಿಗೆ ಇವತ್ತು ತಲುಪ್ತಕ್ಕಂಥ ಕೆಲಸಕ್ಕೆ BJP ಪಕ್ಷ ಆರ್ಗನೈಸೇಷನಲ್ಲೇ ಹೋಗಿಲ್ಲ ಅಂದಮೇಲೆ ನಿಮಗೆ ಅಲ್ಲಿ ಆರ್ಗನೈಸೇಷನ್ ವೀಕ್ ಇಟ್ಕೊಂಡ್ಬಿಟ್ಟು ನೀವು ಸಂಘಟನೆ ಮಾಡಿಬಿಟ್ಟು ಓನ್ಲಿ ಫೋಟೋ ಸೆಷನ್ಸ್ ಆಗಿ ಮಾಡ್ತೀರಿ. ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಿದ್ದಾರೆ, ಇವರು ರೆಬಲ್ಸ್ ನಾಯಕರು, ಈ ಥರದ್ದೆಲ್ಲ ಲೇಬಲ್ಸ್ ನೀವು ತಗೊಳ್ಳೋದ್ರಿಂದಾಗಿ ನಾನು ಅಲ್ಲಿ ಗುರುತಿಸ್ಕೊಂಡಿದ್ದು ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದೀನಿ, ಈ ಥರದ್ದು ಅನ್ಸಿಲ್ವಾ? ಇಲ್ಲ, ಯಾಕಂದರೆ ನಾವು ಒಂದು ಪಕ್ಷದೊಳಗೆ ಇದ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾವು ಪಕ್ಷದ ಆಂಟಿ ಪಾರ್ಟಿ ಆಕ್ಟಿವಿಟೀಸ್ ಮಾಡ್ತೀವಿ ಅಂದರೆ ನಾನು ಕಾಂಗ್ರೆಸ್ ಜೊತೆ ಸೇರ್ಕೊಂಡು ಮಾಡಿದಾಗ ಆಂಟಿ ಪಾರ್ಟಿ ಆಕ್ಟಿವಿಟೀಸ್ ಆಗುತ್ತೆ. ತಗೋಬೇಕಾಗಿದ್ದಂಗೆ ಎಸ್ ಟಿ ಸೋಮಶೇಖರ್ ಮತ್ತೆ ಹೆಬ್ಬಾರ್ ಮೇಲೆ ನೀವು ತಗೋಬೇಕಿತ್ತು, ಅಥವಾ ನೀವೇ ನಿಮ್ಮ ಹೋರಾಟಗಳನ್ನ ಅವ್ರ ಜೊತೆ ಒಳ ಒಪ್ಪಂದ ಮಾಡ್ಕೊಂಡ್ಬಿಟ್ಟು ಮಾಡ್ತೀರಿ ಅಂದ್ರೆ ಅವ್ರಿಗೆ ನೋಟಿಸಸ್ ಕೊಡಬೇಕು. ಇನ್ಫ್ಯಾಕ್ಟ್ ಯಾಕಂದ್ರೆ ದೇ ಆರ್ ಫೇಲ್ಡ್. ಯಾವುದನ್ನ ನೀವು ಮಾಡಬೇಕಿತ್ತು, ವಾಲ್ಮೀಕಿದನ್ನ ಮಾಡಬೇಕಿತ್ತು, ಯು ಆರ್ ಫೇಲ್ಡ್. ಬೈ ಎಲೆಕ್ಷನ್ಸ್ ಮಾಡಬೇಕಿತ್ತು, ಯು ಆರ್ ಫೇಲ್ಡ್. ನಿಮಗೆ 4% ರಿಸರ್ವೇಷನ್ಸ್ ಮಾಡಿದ್ದು, ಯು ಆರ್ ಫೇಲ್ಡ್. ಇದು KPT ಇದು ಇಂಧನ ಇಲಾಖೆ ಮೇಲೆ ನೀವು ಹೋರಾಟ ಮಾಡಬೇಕಿತ್ತು, ಯು ಆರ್ ಫೇಲ್ಡ್. ಸೋ ಮೆನಿ ಇಶ್ಯೂಸ್. ನೀವು ಎಲ್ಲದಕ್ಕಿಂತ ಹನಿ ಟ್ರ್ಯಾಪ್ ಕನ್ಫೆಷನ್ಸ್ ಮಾಡಿರ್ತಕ್ಕಂಥವ್ರನ್ನ ಯು ಆರ್ ಫೇಲ್ಡ್. ಮುಖ್ಯಮಂತ್ರಿಗಳು ಕನ್ಫೆಷನ್ ಮಾಡಿದ್ನ ವಾಲ್ಮೀಕಿದನ್ನ ಯು ಆರ್ ಫೇಲ್ಡ್. ಯಾವುದನ್ನ ನೀವು ಮಾಡ್ತಾ ಇದ್ದೀರಿ ಸರ್? ನಿಮ್ಮ ಅನುಭವದಲ್ಲಿ ಹಾಗಾದರೆ ನಾನು ಕೇಳೋದು, ರಾಜ್ಯ BJPಲಿ ಸಮಸ್ಯೆ ಇದೆ, ಅದೇನಿಲ್ಲ ಅಂತ ಹೇಳ್ಕೊಳ್ಳೋದಲ್ಲ, ಇದೆ, ಇದೊಂದು ಪರಿಹಾರ ಇದೆ, ಇದನ್ನೇನಾದರೂ ಹೈಕಮಾಂಡ್ ಫಾಲೋ ಮಾಡಿದ್ರೆ ಒಗ್ಗಟ್ಟಿನಿಂದ ಪ್ರತಿ ಕಾರ್ಯಕರ್ತ 2028 ಚುನಾವಣೆಗೆ ರೆಡಿ ಆಗ್ತಾನೆ, ಇದೇ ಸೊಲ್ಯೂಷನ್ ಅನ್ನೋದಾದ್ರೆ ಯಾವುದು? ಸೊಲ್ಯೂಷನ್ನು ಪಬ್ಲಿಕ್ ಕಾಸಲ್ಲಿ ಇಲ್ಲಿ ಕೂತ್ಬಿಟ್ಟು ನಾನು ಕಂಡುಹಿಡಿಯೋದು ತುಂಬ ಕಷ್ಟ. ಆದರೆ ಒಂದು ಮಾರ್ಗಗಳನ್ನು ನಾವು ಹುಡುಕಿದಾಗ ನನಗೆ ಮಲ್ಟಿಪಲ್ ಮಾರ್ಗ ಸಿಗುತ್ತೆ. ಅದರಲ್ಲಿ ಸರಿಯಾದಂಥ ಮಾರ್ಗವನ್ನು ಕಂಡುಹಿಡಿತಕ್ಕಂಥದ್ದು ವರಿಷ್ಠರ ಕೆಲಸ. ನಾವು ಮಾರ್ಗಗಳನ್ನು ನಾವು ಕೊಡ್ತೀವಿ, ಮನವಿಗಳನ್ನು, ಈ ಥರ. ಯಾಕಂದ್ರೆ ಇವತ್ತು ಮಹಾರಾಷ್ಟ್ರದಲ್ಲೇ ತಾವು ನೋಡಿದ್ದೀರಿ, ಏಕನಾಥ್ ಶಿಂದೆ ವಾಸ್ ಚೀಫ್ ಮಿನಿಸ್ಟರ್, ಫಡ್ನವೀಸ್ ಅವರು ಮುಖ್ಯಮಂತ್ರಿ ಆದವರು, ಹಿ ವಾಸ್ ಅ DCM. ಮಾರ್ಗ. ಇವತ್ತು ಏಕನಾಥ್ ಶಿಂದೆ ಈಸ್ ಅ DCM, ಅವರು ಇವತ್ತು CM. ಮಾರ್ಗ. ಹೂ has done the strategy? Who did the successful formula? ಈ ಥರ ಮಾರ್ಗಗಳನ್ನು ನಾವು ಕಂಡುಹಿಡಿಬೇಕು. ಅದನ್ನು ಬಿಟ್ಬಿಟ್ಟು ಬೈ ಎಲೆಕ್ಷನ್ಸ್ ಅಲ್ಲಿ ನಾವು ಸೋತು ಹೋಗ್ತೀವಿ. ಯಾವ ಮಾರ್ಗದಲ್ಲಿ ಇದ್ದೀರಿ ನೀವು? ಕಾಣಿಸ್ತಿಲ್ವಾ ಹಂಗಾರೆ ಹೈಕಮಾಂಡ್ಗೆ? ಇದೆಲ್ಲ ಕಾಣಿಸುತ್ತೆ ಇವಾಗ. ಅದೇ ದಟ್ ಈಸ್ ವಾಟ್ ವಿ ಆರ್ ವೇಟಿಂಗ್ ಫಾರ್. ಇವಾಗ ಉತ್ತರ ಪ್ರದೇಶದಲ್ಲಿದೆ, ನಾವು ಪಾರ್ಲಿಮೆಂಟಲ್ಲಿಗೆ ಸುಮಾರು 37-39 ಸ್ಥಾನಗಳನ್ನು ನಾವು ಕಳ್ಕೊಂಡ್ಬಿಟ್ವಿ. ಅದೇ ಯೋಗಿಜಿಯವರ ನೇತೃತ್ವದಲ್ಲಿ ಬೈ ಎಲೆಕ್ಷನ್ಸ್ ಬಂದಿರತಕ್ಕಂಥದ್ದು ಎಲ್ಲವನ್ನೂ ಗೆತ್ಕೊಂಡ್ಬಂದು. ಮಾರ್ಗ, ಬದಲಾವಣೆ, ನಾಯಕತ್ವವನ್ನು ನಂಬತಕ್ಕಂಥದ್ದು, ನಾಯಕತ್ವವನ್ನು ಬಿಡ್ತಕ್ಕಂಥದ್ದು, ಯಾವ ಸಂದರ್ಭಕ್ಕೆ ತಗೋಬೇಕು, ಯಾವ ಸಂದರ್ಭಕ್ಕೆ ಹಿಡಿಯಬೇಕು, ಯಾವ ಸಮುದಾಯಗಳನ್ನು ನಾವು ಮೆಚ್ಚಿಸ್ಕೋಬೇಕು, ಯಾವ ಸಮುದಾಯಗಳ ಕಷ್ಟದಲ್ಲಿರ್ತಕ್ಕಂಥದ್ದಕ್ಕೆ ನಾವು ಸಹಾಯ ಹಸ್ತವನ್ನು ಕೊಡಬೇಕು, ಅವ್ರನ್ನ ವಿಶ್ವಾಸವನ್ನು ಗಳಿಸ್ಕೋಬೇಕು ಅಂತಕ್ಕಂಥದ್ದು, ಇದೆಲ್ಲದು ಇವತ್ತು ನಮಗೆ ಮೇಯ್ನಾಗಿ ಕರ್ನಾಟಕ ರಾಜ್ಯದಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಬ್ಯಾಕ್ವರ್ಡ್ ಕ್ಲಾಸಸ್, SC, SC and ST ಆ್ಯಂಡ್ ಫಾರ್ವರ್ಡ್ ಕಮ್ಯುನಿಟೀಸ್, ಎಸ್ಪೆಷಲಿ ಲೈಕ್ ಒಕ್ಕಲಿಗಾಸ್. ನಮಗೆ JDS ಜೊತೆಗೆ ಭಾಳಷ್ಟು ಗುರುತು ಮಾಡ್ಕೊಂಡಿರೋದ್ರಿಂದ ಇವತ್ತೇನೋ ಅವರು ನಮ್ಮ ಜೊತೆಗಿದ್ದಾರೆ, ಬಟ್ ಅವರು ಒಂದು ಪಕ್ಷವಾಗಿದ್ದಾರೆ. ಅದು ಅವರು BJP ಪಕ್ಷ ಇಲ್ಲಿ ಬೆಳಿಬೇಕು. ಅವರು ಹಾಗೆ ಇರಲಿ. ಇವತ್ತು ನಮ್ಮ ಜೊತೆಗಿದ್ದಾರೆ, ನಮ್ಮ ಜೊತೆಗೆ ಅವರು ಇರೋದ್ರಿಂದ ಅವ್ರ ಶಕ್ತಿ ಬಂದಿದೆ, ಭಾಳಷ್ಟು ನಮಗೆ ಅನುಕೂಲತೆಗಳು ಆಗಿದ್ದಾವೆ. 4-5 ಪಾರ್ಲಿಮೆಂಟ್ ಚುನಾವಣೆಗೆ ಅವರ ಶಕ್ತಿ ನಮಗೆ ಸಂದಿದೆ. ಆದರೆ ಇದು ಶಾಶ್ವತ ಹೌದಾ ಅಲ್ವಾ ನಮಗೆ ಗೊತ್ತಿಲ್ಲ. ಬಟ್ ನಾವಂತೂ ಪಕ್ಷವಾಗಿ BJP ಪಕ್ಷದಲ್ಲಿ ಇರ್ತಕ್ಕಂಥವ್ರು ಶಾಶ್ವತವಾಗಿರಬೇಕಾಗಿರ್ತಕ್ಕಂಥ ಪಕ್ಷ, ಅದು ಬೆಳಿಬೇಕನ್ನೋದಾದ್ರೆ ಇಲ್ಲಿ ನಾಯಕತ್ವಗಳನ್ನು ನಾವು ಬೆಳೆಸ್ಕೋಬೇಕಾಗಿದೆ.
ಎಲ್ಲಿ ನಮಗೆ ನಾಯಕತ್ವ ಅಂದರೆ ಯಾವುದೇ ಇಂಡಿವಿಜುವಲ್ ನೇಮ್ ಹೇಳ್ತಾ ಇಲ್ಲ. ಗೊತ್ತಾಯ್ತು. ನನಗೆ ವೋಟಿಂಗ್ ಪ್ಯಾಟ್ರನ್ ಏನಿದೆ, ಮತದಾರರ ವಿಶ್ವಾಸವನ್ನು ಗಳಿಸ್ಕೊಂಡಿದೆ, ಅದು ನಾಯಕತ್ವ. ಸರ್, ಎಷ್ಟು ದಿವಸದಲ್ಲಿ ಈ ಸಮಸ್ಯೆ ಬಗೆಹರಿಬೋದು? ರಾಜ್ಯದ ಜನತೆಯ ಧ್ವನಿಯಾಗಿ ನೀವು ಯಾವಾಗ ನಿಂತ್ಕೋತೀರಿ ಎಲ್ಲ ಒಟ್ಟಾಗಿ? ಬಹಳ ಶೀಘ್ರವಾಗಿ ಇದೆಲ್ಲವೂ ಕೂಡ ಆಗುತ್ತೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಓಕೆ, ಹೈಕಮಾಂಡ್ ಏನಾದರೂ ನಿರ್ಧಾರ ಅಥವಾ ಸೂಚನೆಗಳನ್ನು ಏನೊಂದು ಕೊಡ್ತು, ಇಲ್ಲ ಈಗ ನಾವೊಂದು ಡೆಸಿಷನ್ ತಗೊಂಡಿದ್ದೀವಿ, ವಿಜಯೇಂದ್ರ ಅವರೇ ಪ್ಲೀಸ್ ಕಂಟಿನ್ಯೂ ಅಂದರೆ? ಅಂತಿಮವಾಗಿರತಕ್ಕಂಥ ಡಿಸಿಷನ್ ಅವ್ರದ್ದೇ. ಹೈಕಮಾಂಡ್ ನಾವು ಯಾರು ವಿ ವಿಲ್ ನಾಟ್ ಅವರ ವಿರುದ್ಧವಾಗಿ ಕೆಲಸ ಮಾಡೋದಾಗ್ಲಿ, ಅವರ ವಿರುದ್ಧವಾಗಿ ಕೊಟ್ಟಿರ್ತಕ್ಕಂಥ ನಿರ್ಧಾರಗಳನ್ನು ನಾವು ಮಾತನಾಡೋದಾಗ್ಲಿ, ಇಲ್ಲ ನಮ್ಮ ನಿರ್ಧಾರ ಇದೆ, ನಾವು ಮುಂದೆ ಏನೇ ಬಂದರೂ ಕೂಡ ನಾವು ಫೇಸ್ ಮಾಡ್ತೀವಿ ಅಂತಕ್ಕಂಥದ್ದು ಬಂದರೆ ನಾವು ವಿಲ್ ಅಬೇಡ್ ಬೈ ದ ಡಿಸಿಷನ್ಸ್ ಆಫ್ ದ ಪಾರ್ಟಿ. ನಾ ಹಲವಾರು ಚರ್ಚಾ ಕಾರ್ಯಕ್ರಮದಲ್ಲಿ ಸರ್, ಈ ಮೂಢ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಅಬಕಾರಿ ಇಲಾಖೆ ಇರ್ಬೋದು, ಯಾವುದನ್ನೇ ತೊಗೊಂಡ್ರೂ ಕೂಡ ನಿಮ್ಮ ಹೋರಾಟಗಳನ್ನು ನೋಡ್ತಾನೆ ಇರ್ತೀನಿ. BJPಯಲ್ಲಿ ಉತ್ತರ ಕರ್ನಾಟಕದಲ್ಲೂ ಆಗುತ್ತೆ, ಇಲ್ಲಿ ಮೈಸೂರಲ್ಲೂ ಆಗುತ್ತೆ, ಗುಲ್ಬರ್ಗದಲ್ಲೂ ಆಗುತ್ತೆ. ಆದರೆ ನೀವೆಲ್ಲ ಒಟ್ಟಾಗಿ ಮಾಡುವಂಥ ಹೋರಾಟ ಒಂದು ಫಲಶ್ರುತಿನ ಕೊಡುತ್ತೆ. ಒಟ್ಟಾಗಿ ಕಾಣಬೇಕು ಅಂತ ಜನ ಬಯಸ್ತಿದ್ದಾರೆ, ಒಟ್ಟಾಗಿ ಕಾಣಬೇಕು ಅಂತ ನಿಮ್ಮ ತಳಮಟ್ಟದ ಕಾರ್ಯಕರ್ತ ಬಯಸ್ತಾ ಇದ್ದಾನೆ ಸರ್. ನನ್ಗೆ ಎಷ್ಟೋ ಸಂದರ್ಭದಲ್ಲಿ ಅನಿಸುತ್ತೆ, ಆಸ್ತಿ ಅಡವಿಟ್ಟು ಪಕ್ಷಕ್ಕಾಗಿ ತನ್ನ ನಾಯಕ ಗೆಲ್ಲಬೇಕು ಅನ್ನುವಂಥ ಕಾರ್ಯಕರ್ತನ ಭಾವನೆಗೆ BJPಲಿ ಬೆಲೆಯೇ ಇಲ್ವಲ್ಲ ಅಂತ. ಇಲ್ಲ, ಆ ದಿನಗಳು ಕಾರ್ಯಕರ್ತರ ಭಾವನೆಗಳಿಗೆ BJP ಪಕ್ಷ ಯಾವತ್ತೂ ಸ್ಪಂದಿಸಿದೆ ಅನ್ನೋದು ನನ್ನ ವಿಶ್ವಾಸ ಇದೆ. ಯಾಕಂದರೆ ನಾವೆಲ್ಲರೂ BJPಗೆ ಭಾಳ ಹೊಸಬರು, ಬಂದಿರತಕ್ಕಂಥದ್ದು 8-9 ವರ್ಷ ಆಗೋಯ್ತೀಗ. ನಾನು ಬಂದ್ಬಿಟ್ಟು 10 ವರ್ಷನೇ ಆಗ್ತಾ ಬಂತೀಗ. ನಾವೆಲ್ಲರೂ ಇವತ್ತು BJP ಪಕ್ಷದಲ್ಲಿ ಇದ್ದೀವಿ. ಆದರೂ ಇಲ್ಲಿ BJP ಪಕ್ಷದಲ್ಲಿ ನಾವು ತಿಳ್ಕೊಳ್ತಕ್ಕಂಥದ್ದು ಮತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ದಿನನಿತ್ಯ ಹೊಸತನ ಇರ್ತದೆ, ಹೊಸದಿರ್ತದೆ. ಹಾಗಾಗಿ ಆ ಕಾರ್ಯಕರ್ತನ ಮನಸ್ಸನ್ನು ನೋವಿಸದೇ ಇರ್ತಕ್ಕಂಥ, ನೋವು ಆಗದೇ ಇರತಕ್ಕಂಥ ರೀತಿಯಲ್ಲಿ, ಅವನು ನಷ್ಟ ಆಗದೇ ಇರತಕ್ಕಂಥ ರೀತಿಯಲ್ಲಿ ಅವನ ಜೀವನ ಉತ್ತಮವಾಗಬೇಕು ಮತ್ತು ಅವನು ಸಮಾಧಾನದಿಂದ ಬದುಕಬೇಕು ಮತ್ತು ಅವನು BJPಗೆ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡೋ ರೀತಿಯಲ್ಲಿ ನಾವು ನಾಯಕರುಗಳೆಲ್ಲರೂ ಕೂಡ ಜೊತೆಗೆ ಬಂದು ನಿಂತು, ಆ ದಿನಗಳು ಬಹಳ ದೂರ ಇಲ್ಲ, ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸ ನನಗಿದೆ. 28ರ ಎಲೆಕ್ಷನ್ಗೆ ಸರಿಯಾಗಿ ಸಿದ್ಧತೆ ಮಾಡ್ಕೋತೀರಿ ಹಂಗಾದ್ರೆ? ಈ ಬರೋ 1,000 ದಿನ ಅಂತ ನಾನು ಏನು ಹೇಳಿದೆ, ಇದು ಬಹಳ ಒಂದು ರೀತಿಯಲ್ಲಿ ಫಲ ಕೊಡ್ತಕ್ಕಂಥ ದಿನಗಳು. ಅದು ಆಗುತ್ತೆ, ಒಳ್ಳೆಯದನ್ನ ನಿರ್ಧಾರಗಳನ್ನು ಕೊಡ್ತಾರೆ. ಖಂಡಿತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ರಾಜ್ಯದ BJPಯ ಸದ್ಯದ ಡೆವಲಪ್ಮೆಂಟ್ಸ್ ಇರ್ಬೋದು ಮತ್ತು ರಾಷ್ಟ್ರ ರಾಜಕಾರಣದ ಕುರಿತಂತೆ BJP ಯಾವ ಸ್ಟ್ಯಾಂಡನ್ನು ತಗೊಂಡು ಭಾರತವನ್ನು ಮುನ್ನಡೆಸ್ತಿದೆ ಅನ್ನೋದರ ಬಗ್ಗೆ ಸಮಗ್ರವಾಗಿ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನನಗೂ ಕೂಡ ತಾವು ಜಿ ನ್ಯೂಸ್ ಕನ್ನಡ ಇದರಲ್ಲಿ ಮುಖಾಮುಖಿ ಕಾರ್ಯಕ್ರಮಕ್ಕೆ ನನ್ನನ್ನು ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ವಿಶೇಷವಾಗಿ ಒಂದು ಕನ್ನಡದ ಚಾನಲ್ಲು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಪಬ್ಲಿಕ್ ವ್ಯೂನಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಅಗ್ರಮಾನ್ಯ ಸ್ಥಾನದಲ್ಲಿ ಇದ್ದು ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಚಾನಲ್ಗೂ, ತಮಗೂ, ನಮ್ಮ ಕ್ಯಾಮ್ರಾಮ್ಯಾನ್ಸ್ ಆ್ಯಂಡ್ ಲೈಟ್ಮೆನ್ಸ್ಗೂ ಕೂಡ ನನ್ನ ಧನ್ಯವಾದಗಳು ಮತ್ತು ಕೃತಜ್ಞತೆಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಅ ಲಾಟ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕುಮಾರ್ ಬಂಗಾರಪ್ಪನವರು ಭಾಗಿಯಾಗಿದ್ದರು, ಸಮಗ್ರವಾಗಿ ಮಾತಾಡಿದ್ದಾರೆ. ನೋಡಿ, ತಪ್ಪಾಗಿದೆ, ತಿದ್ದುಕೊಳ್ಳೋದಕ್ಕೊಂದು ಅವಕಾಶ ಕೂಡ ಖಂಡಿತವಾಗ್ಲೂ ಇದೆ. ವರಿಷ್ಠರು ಎಲ್ಲವನ್ನ ಗಮನಿಸ್ತಾ ಇದ್ದಾರೆ, ಅವರದ್ದೇ ಆದಂತಹ ಜವಾಬ್ದಾರಿಗಳಿದ್ದಾವೆ. ಹಾಗಾಗಿ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಂಡು ರಾಜ್ಯ BJPಯನ್ನು ಮುನ್ನಡೆಸುವಂತಹ ಜವಾಬ್ದಾರಿಯನ್ನು ಖಂಡಿತವಾಗ್ಲೂ ಕೊಡ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ಹೆಜ್ಜೆ ಅಂತ ಹೇಳ್ತಿದ್ದಾರೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.